ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಿತ್ತೂರು ಕರ್ನಾಟಕ ಕಂಡ ಬಹುಮುಖ ಪ್ರತಿಭೆಯ ಕಲಾವಿದ ಡಾಕ್ಟರ್ ಶ್ರೀರಂಗ ಜೋಶಿ ಜೊತೆ ಪತ್ರಕರ್ತ ಬಸವರಾಜ್ ಮುಕ್ತ ಸಂವಾದ. ಕಿತ್ತೂರು ಕರ್ನಾಟಕ ಕಂಡ ಧೀಮಂತ ಬಹುಮುಖ ಪ್ರತಿಭೆ, ಸಂಗೀತ ಕಲಾವಿದ, ವಾಚಕ, ಖ್ಯಾತ ನಿರೂಪಕ, ಹೀಗೆ 10 ಹಲವು ವಿವಿಧ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ಸಾವಿರ ಪ್ರಶಸ್ತಿ ಪುರಸ್ಕಾರಗಳ ಸರದಾರ ವಿಜಯಪುರ ಜಿಲ್ಲೆಯ ಮಣ್ಣಿನ ಮಗ ಡಾಕ್ಟರ್ ಶ್ರೀರಂಗ ಜೋಶಿ ಜೊತೆ ಖ್ಯಾತ ಪತ್ರಕರ್ತ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿದ್ರು. ಈ ವಾರದ ಸಾಧಕರನ್ನ ಪ್ರತಿ ವಾರನೂ ನಮ್ಮ ಪತ್ರಿಕಾ ಸಮೂಹದಿಂದ ಈ ರಾಜ್ಯದ ಈ ನಾಡಿನ ಪ್ರತಿಭಾನ್ವಿತರು, ಅದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ಒಂದು ರೀತಿ ದಿಗ್ಗಜರನ್ನ ಪರಿಚಯ ಮಾಡ್ತಕ್ಕಂಥದ್ದು ಮೊದಲಿಂದನೂ ವಾಡಿಕೆ. ಪ್ರಸ್ತುತ ನಮ್ಮ ಪತ್ರಿಕಾ ಸಮೂಹಕ್ಕೆ ಸಿಕ್ಕಿರ್ತಕ್ಕಂಥದ್ದು ಶ್ರೀರಂಗ ಜೋಶಿ ಅವರು ಅಂತ ಹೇಳ್ಬಿಟ್ಟು, ಬಹುಶಃ ಮತ್ತೆ ಭಾಗಶಃ ಬೆಳಗಾವಿಯಲ್ಲಿ ಬಹುತೇಕ ಇವ್ರ ಮುಖ ನೋಡದೇ ಇರ್ತಕ್ಕಂಥ ವ್ಯಕ್ತಿನೇ ಯಾರು ಇಲ್ಲ. ವಿಶೇಷವಾಗಿ ಸುಶಿಕ್ಷಿತರಲ್ಲಿ, ಅದು ಕಲಾವಿದ ಇರ್ಬೋದು, ಅಥವಾ ಸಂದರ್ಶನಕಾರ ಇರ್ಬೋದು, ಅಥವಾ ಒಂದು ರೀತಿ ಸಾಮಾಜಿಕ ಜಾಲತಾಣ ಇರ್ಬೋದು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವ್ರ ವಾಯ್ಸ್ ಅಂತೂ ತುಂಬಾ ಅದ್ಭುತ, ಎಲ್ಲರಿಗೂ ಸಹ ತುಂಬಾ ಚಿರಪರಿಚಿತ. ಇವರೇ ನಮ್ಮ ಹೆಮ್ಮೆಯ ಶ್ರೀರಂಗ ಜೋಶಿ ಸಾಹೇಬ್ರು. ಶ್ರೀರಂಗ ಜೋಶಿ ಸಾಹೇಬ್ರೆ, ನಮಸ್ಕಾರ. ತಮಗೂ ನಮಸ್ಕಾರ ರೀ. ನಮ್ಮ ಪತ್ರಿಕಾ ಸಮೂಹಕ್ಕೆ ತಮಗೆ ಹೃದಯಪೂರ್ವಕವಾಗಿ ಸ್ವಾಗತ. ತಮಗೂ ನಮಸ್ಕಾರ. ವಿಶೇಷವಾಗಿ ಶ್ರೀರಂಗ ಜೋಶಿ ಅವರು ಅಂದ್ರೆ ಒಬ್ಬ ಕೆಎಂಎಫ್ ನ ಮಾಜಿ ಉದ್ಯೋಗಿ, ಮೂಲತಃ ಒಬ್ಬ ಅಧಿಕಾರಿ. ವಿಶೇಷವಾಗಿ ಅವರು ಮೂಲತಃ ಒಬ್ಬ ಬಿಜಾಪುರದವರು. ಬಂದು ಇಲ್ಲಿ ತನ್ನ ಕೆಎಂಎಫ್ ಉದ್ಯೋಗದ ಜೊತೆಗೆ ತನ್ನ ಅಭಿರುಚಿ ಮೂಲಕ, ತನ್ನ ಪ್ರತಿಭೆ ಮೂಲಕ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ. ಯಾವ ರೀತಿ ಸರ್ ತಾವು ಯಾವ ರೀತಿ ಏನು ಇದನ್ನ ಹುಟ್ಟಿನೊಂದಿಗೆ ನಿಮ್ಗೆ ಪ್ರತಿಭೆ ಬಂತು, ಅಥವಾ ತಮ್ಮ ವೃತ್ತಿಪರವಾಗಿ ಬಂತು? ಸರ್, ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಮೂಲತಃ ನಾವು ಬಿಜಾಪುರದವರು, ಕಲಾವಿದರ ಮನೆತನದಿಂದ ಬಂದೀವಿ. ಹಂಗೆ ನಮ್ದು ಮೂಲರು ಅಂದ್ರೆ ಏನಾಗ್ತಾರೆ, ಇಲ್ಲಿ ತಾಳಿಕೋಟೆ ಹತ್ರ ಹಿರೂರು ಅಂತ ಬರ್ತದೆ ರೀ. ಆ ಹಿರೂರೊಳಗೆ ನಮ್ದೆಲ್ಲ ಹವ್ಯಾಸಿ ಕಲಾವಿದರ ತಂಡ ಇತ್ತು. ನಮ್ಮ ಮನೆಯವರೇ ಭೋಗೇಶ್ವರ ನಾಟ್ಯ ಸಂಘ ಅಂತೇಳಿದು ನಾವು ಮಾಡ್ಕೊಂಡಿದ್ವಿ. ನಮ್ದು ನಾಟಕಗಳು ಸತ್ಯನಾರಾಯಣ ವೃತ ಮಹಾತ್ಮೆ, ಆಮೇಲೆ ಚಿತ್ರಾಂಗದ, ಬಬ್ರು ವಾಹನ, ಆಮೇಲೆ ಸಾಮಾಜಿಕ ನಾಟಕಗಳನ್ನು ನಾವೆಲ್ಲ ಮಾಡ್ತಿದ್ವಿ. ಮನೆ ಜನ ಎಲ್ಲರ ಕಲಾವಿದರಿದ್ವಿ. ಆ ಹಿನ್ನೆಲೆನೇ ನನ್ನಲ್ಲಿ ಕಲೆ ಉಳ್ಕೊಂತ ನೋಡ್ರಿ. ಸರ್, ಈಗ ತಾವು ಒಂದ್ ರೀತಿ ವೃತ್ತಿಪರವಾಗಿ ಒಬ್ಬ ಕೆಎಂಎಫ್ ಅಧಿಕಾರಿ. ಹೌದು. ವಿಶೇಷವಾಗಿ ಕರ್ನಾಟಕ ಹಾಲು ಒಕ್ಕೂಟದಲ್ಲಿ ಒಬ್ಬ ಪ್ರಮುಖ ಹುದ್ದೆ ಜವಾಬ್ದಾರಿ ಹೊತ್ತಿದ್ರಿ. ಇದ್ರ ಜೊತೆಗೆ ಯಾವ ರೀತಿ ನಿಮ್ಮ ಪ್ರತಿಭೆ ಇತ್ತಲ್ಲ, ಇನ್ನು ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಅಭಿರುಚಿ ಇದೆ, ಯಾವ ರೀತಿ ಇದ್ ಮಾಡ್ಕೊಂಡು ಬಂದ್ರಿ ಸರ್? ಕೆಲವರು ಉದ್ಯೋಗ ಸಂದರ್ಭದಲ್ಲಿ ಮರ್ತು ಬಿಡ್ತಾರ ಅವರ ಪ್ರತಿಭೆನೆ, ಒತ್ತಡ ಇರ್ಬೋದು, ಎಲ್ಲ ಇರ್ಬೋದು. ಯಾವ ರೀತಿ ಮೇಂಟೈನ್ ಮುಗಿಸ್ಕೊಂಡು? ನಂದು ಇವಾಗ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಹಬ್ಬ ಅಂತ ಹೇಳಿದೆ ನಾನು. ಆದ್ರೂ ನಮ್ಗೆ ಅದ್ರ ಜಾತ್ರೆ ಆದಂಗೆ ಆಗ್ತಿತ್ತು. ಹಳ್ಳಿಗೆಲ್ಲ ನಾವು ರಾತ್ರಿ ಮೀಟಿಂಗ್ಗೆಲ್ಲ ಹೋಗ್ತಿದ್ವಿ. ನಮಗೆಲ್ಲ ಹಾಲು ಹಾಕೋರು ನಮಗೆಲ್ಲ ಇದ್ರೆ. ನಾವು ಇವಾಗ ರಾತ್ರಿ ಮೀಟಿಂಗ್ ಅಂತ ನಾವು ಸಭೆ ಅಂತ ಮಾಡ್ತಿದ್ವಿ. ಎಲ್ಲರನ್ನ ಕರ್ಕೊಂಡು ಬರೋದು, ಅವ್ರ ಸಂಸ್ಕೃತಿ ಎಲ್ಲ ತಿಳ್ಕೊಳ್ಳಿಕ್ಕೆ ನನಗೊಂದು ಈ ಅವಕಾಶ ಸಿಕ್ತು ಈ ಹುದ್ದೆಯಿಂದ ಇದ್ರೆ. ಆಮೇಲೆ ಹಾಡುಗಾರ ಅಂತ ನಾನು ಮೊದಲಿಂದ ಇದ್ದೀನಿ. ನಾನು ಸಂಗೀತ ವಿದ್ವತ್ ಎಲ್ಲ ಬಿಜಾಪುರ್ನಲ್ಲೇ ಆಯ್ತಿದ್ರೆ. ಆಮೇಲೆ ಆಕಾಶವಾಣಿ ದೂರದರ್ಶನ ಗಾಯಕ ಆದೆ. ಆಮೇಲೆ ನಾನು ಆಕಾಶವಾಣಿ ಧಾರವಾಡ ಸಿಬ್ಬಂದಿವರೆಗೆ ಬೆಳಗಾವಿಗೆ ಕರೆಸಿ ಹಲವಾರು ಕಾರ್ಯಕ್ರಮಗಳ ರೆಕಾರ್ಡಿಂಗ್ ಮಾಡಿಸಿ ಕಳಿಸ್ತಿದ್ದೆ ನಾನು. ಅದೆಲ್ಲ ನಮ್ದು ವೆಂಕಟೇಶ್ ಗೋಡ್ಖಂಡಿ ಅವರ ಕೇಂದ್ರ ನಿರ್ದೇಶಕ ಇದ್ರು, ಮಂಜುಳಾ ದ್ವೈಸ್ ಅವ್ರಿದ್ರು ಪ್ರೋಗ್ರಾಮ್ ಆರ್ಗನೈಸರ್ ಇದ್ರು. ಅವ್ರು ಇಷ್ಟು ಖುಷಿ ಪಡ್ತಿದ್ರು, ಶ್ರೀರಂಗ ಜೋಶಿ ಅವರ ಇಷ್ಟೆಲ್ಲ ಟ್ಯಾಲೆಂಟ್, ಒಂದು ಸಂಘಟನೆ ಶಕ್ತಿ ನನ್ನ ಹತ್ರ ಭಾಳ ಅದ ರೀ. ಮೇಲಾಗಿ ಮಹಿಳಾ ರಂಗ, ಆಮೇಲೆ ಇದ್ರೆ ನಿಮ್ದು ಗೃಹಲಕ್ಷ್ಮಿ, ಆಮೇಲೆ ಚಿಗುರು ಕಾರ್ಯಕ್ರಮಗಳು, ಎಳೆಯರ ಬಳಗ, ಚಿಂತನ ಮಂಥನ, ಆಮೇಲೆ ಈಗ ಯುವವಾಣಿ ಒಳಗೆ ಕಾರ್ಯಕ್ರಮದ ಆರಂಭದಲ್ಲಿ ಹಾಡು, ಮಧ್ಯದಲ್ಲಿ ಹಾಡು, ಕೊನೆಯಲ್ಲಿ ಹಾಡು, ಒಂದು ವಿಷಯಗಳನ್ನ ಯುವಕರೊಂದಿಗೆ ಚರ್ಚೆಗಳು, ಇದನ್ನೆಲ್ಲ ಮಾಡ್ತಿದ್ವಿ. ಆಮೇಲೆ ನಾನು ಗುಲ್ಬರ್ಗಾಕ್ಕೆ ನೌಕರಿ ಮಾಡುವಾಗಿದ್ರೆ ಅದು ಧಾರವಾಡದೆಲ್ಲ ಮರುಪ್ರಸಾರ ಆಗ್ತಿತ್ತು ಮೊದಲದು. ಅದು ಸುಮಾರು 74ನೇ ಇಸ್ವಿಗೆ, 1974 GM ಶಿರಟ್ಟಿ ಅವರು ಬಂದರ್ರಿ. GM ಶಿರಟ್ಟಿ ಅವರು, ಪ್ರಸಾದ್ ಅವರು ಕೃಷಿ ರಂಗ ವಿಭಾಗ ನೋಡ್ಕೋತಿದ್ರು ಆಕಾಶವಾಣಿ ಧಾರವಾಡೊಳಗೆ. ಅಲ್ಲಿ ಆಕಾಶವಾಣಿ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕಾಶವಾಣಿ ಆಯ್ತು. ಆಮೇಲೆ ಅವ್ರು ನನ್ನ ಕಡೆ ಬಂದ್ರು. ಅವ್ರು ಎಲ್ಲಾನು ಮರುಪ್ರಸಾರ ಆಗ್ತಾವು. ಗುರುವಾರ ಮತ್ತು ಸೋಮವಾರ 2 ಕಾರ್ಯಕ್ರಮಗಳು 2 ತಾಸಿಂದು ಗುಲ್ಬರ್ಗಾದ ನಾವು ಸ್ವಂತ ಕೊಡಬೇಕು ಅಂತ ಹೇಳಿದ್ರು. ನನಗೆ ಅವಾಗ ಅದೊಂದು ಜವಾಬ್ದಾರಿ ಹಾಕಿದ್ರು ಅವ್ರು. ನಾನು ಯುವವಾಣಿ ಕಾರ್ಯಕ್ರಮ ಒಂದು ನೋಡ್ಕೋತಿದ್ದೆ. ಸೋಮವಾರ ಸಖಿಯರ ಬಳಗ, ಗೃಹಲಕ್ಷ್ಮಿ ಇವೆಲ್ಲ, ಆಮೇಲೆ ಮಹಿಳಾ ರಂಗ, ಚಿಂತನ, ಇವನ್ನೆಲ್ಲ ನಾನು ಮಾಡೋಕೆ ಅಲ್ಲಿ ಸ್ಟಾರ್ಟ್ ಮಾಡಿದೆ. ನಾವೊಬ್ಬ ಕಲಾವಿದ ಇರೋದ್ರಿಂದ ನನ್ನ ಅವ್ರ ಹತ್ರ ಸಂಘಟನೆ ಭಾಳ ಇರ್ತದ್ರಿ.
ನಾವು ಒಬ್ರು ಕೆಳಗ್ 1000 ಜನ, ಅವ್ರು ನಮ್ಮ ಹತ್ರ ಬರ್ತಾರೆ. ಅವ್ರು ಇವ್ರ ಉಪಯೋಗ ನಾ ತಗೋಬೇಕು. ಅವ್ರು ಎಲ್ಲಾರ ಕಡೆಯಿಂದ ಒಂದೊಂದು ವಿಷಯಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು, ಇದನ್ನ ಮಾಡ್ಕೊಳ್ಳೋದು. ಆಮೇಲೆ ನಾನು ಜಾನಪದ ಹಾಡುಗಳನ್ನು ಹಾಡೋಕೆ ಸ್ಟಾರ್ಟ್ ಮಾಡಿದೆ. ಹಂತಿಪದ ಇದು, ಆಮೇಲೆ ಭಕ್ತಿ ಗೀತೆಗಳು, ಭಾವಗೀತೆಗಳು, ಗಜಲ್ಸ್ ಸ್ಟಾರ್ಟ್ ಮಾಡಿದೆ, ಕ್ಲಾಸಿಕಲ್ಲು, ಆಮೇಲೆ ತರಾನ, ಹಲವಾರು. ಮತ್ತು ಆಮೇಲೆ ನಾನು ತಮಿಳಲ್ಲಿ ಹಾಡ್ತೀನಿ, ತೆಲುಗಿನಲ್ಲಿ ಹಾಡ್ತೀನಿ, ಕನ್ನಡ ಹಾಡ್ತೀನಿ, ಮರಾಠಿ ಹಾಡ್ತೀನಿ, ಹಿಂದಿ ಹಾಡ್ತೀನಿ, ಸ್ವತಃ ನಾನು ಬರಿತೀನಿ. ಆಮೇಲೆ ಇತ್ತಿತ್ತಲಾಗಿ ನನಗೆ ಉತ್ತರಾದಿ ಮಟ್ಟದ ಶ್ರೀಗಳವರು ನನ್ನ ಹಾಡುಗಳನ್ನು ಕೇಳಿ ಎಷ್ಟೋ ನೂರಾರು ಹಾಡುಗಳನ್ನು ಬರೆದೆ. ಅವರು ಒಂದೂರಿಂದ ಒಂದೂರಿಗೆ ರಾಮದೇವ್ರ ಪೇಟೆಗೆ ತೊಗೊಂಡು ಹೋಗೋ ಮುಂದ ಅವ್ರ ಡ್ರೈವರ್, ಕಾರ್ ಚಾಲಕ ಅವರು ಮತ್ತೆ ಅವರು ಹಾಡು ಹಾಕ್ತಿದ್ರು. ಅವರು ಪ್ರತಿಯೊಂದು ಹಾಡಿಗೆ ದಾಸ ವಿಠಲ ಅಂದ್ರೆ ಅಂಕಿತ್ ನಾಮ್ ಬೇಕಲ್ರಿ. ಇಲ್ಲ ಇವ್ರಿಗೆ ಅಂಕಿತ್ ನಾಮ್ ಇಲ್ಲೇ ಇಲ್ಲ, ಕರೆಸಿಬಿಡ್ರಿ ಹುಬ್ಳಿಗೆ. ಆಮೇಲೆ ನನ್ನ ಅವ್ರು ಹುಬ್ಳಿ ಕರ್ಸಿದ್ದರಿ 3 ವರ್ಷದ ಹಿಂದಿದ್ರು. ಅವ್ರು 51ನೇ ವರ್ಷದ ಹುಟ್ಟು ಹಬ್ಬಿತ್ತು. ಅವಾಗೆಲ್ಲ ನಿಮ್ಮ ಹುಬ್ಳಿ ಧಾರವಾಡ ಸುಧಾ ಪಂಡಿತರು, ಜಯತೀರ್ಥಾಚಾರ್ಯ ಮಳಗಿ ಅಂತ ಹೇಳ್ರಿ, ಆಮೇಲೆ ಇವರು ಇನ್ನೊಬ್ರು ಭೀಮಸೇನಾಚಾರ್ಯ ಮಳಗಿ, ನಾರಾಯಣಾಚಾರ್ಯ ಪಾಂಡ್ರಂಗಿ, ಆಮೇಲೆ ಪ್ರದ್ಯುಮ್ನಾಚಾರ್ಯ ಜೋಶಿ ಅವರು, ಆಮೇಲೆ ಮೊಕಾಶಿ ಅವರು, ಬೇಕಾದಷ್ಟು ಜನ ಕೂಡಿ ಒಂದು 5 ನಿಮಿಷದ ಒಂದು ಸಭಾ 10 ನಿಮಿಷ ಸಭಾ ಮಾಡಿ ನನಗೆ ದಿಗ್ವಿಜಯ ಮೂಲರಾಮ ವಿಠಲ ಅಂಕಿತ್ತು ನಮ್ ಕೊಟ್ರು ಅವ್ರು. ಇವಾಗ ನಾನು ಏನು ಬರೆದ್ರು ಕೊನೆಗೆ ದಿಗ್ವಿಜಯ ಮೂಲರಾಮ ವಿಠಲ ಅಂತ ಇರ್ತದೆ. ಅದು ಒಂದು ನಮ್ಮ ಉತ್ತರಾದಿ ಮಠ ಶ್ರೀಗಳವರ ಆಶೀರ್ವಾದ. ಅವ್ರು ನನ್ನ ಮಂತ್ರಾಕ್ಷತೆ ಕೊಟ್ಟು ಇದನ್ನೇ ನನಗೊಂದು ಅಂಕಿತ ನಾಮ ಕೊಟ್ರಲ್ರಿ, ಪೆನ್ ಓಡ್ತಾ ಇದೆ ಅವ್ರ ಅನುಗ್ರಹದಿಂದ. ಅವರೇ ಕೂತು ಬರೀತಾರೆ, ಅವ್ರ ದಯದಿಂದ ನಡೆದಿದೆ ಇದು. ಇವತ್ತು ಎಲ್ಲಾ ವೆರೈಟಿ ಭಾವಗೀತೆಗಳನ್ನು ಬರಿತೀನಿ, ಜಾನಪದ ಬರಿತೀನಿ, ಯಾವ್ದು ಬರೆದ್ರು ಅವ್ರ ಅಂಕಿತ ನಾಮ ಕೊನೆಗೆ ಹಾಕ್ಬಿಡ್ತೀನಿ ಅಂತ. ಇದೆಲ್ಲ ಬಂತು ಹಾಡುಗಾರಿಕೆ. ಮತ್ತೆ ಆಮೇಲೆ ನನಗೆ 40 ವರ್ಷದ ಶ್ರೀ ಭೋಗೇಶ್ವರ ಸಂಗೀತ ವಿದ್ಯಾಲಯ ನಾನು ನಡ್ಸ್ಕೊಂಡು ಬಂದೆ. ಸಂಗೀತ ಕ್ಲಾಸ್ಗಳನ್ನು ಹೇಳೋದು. ಬೆಳಗಾವಿನಲ್ಲಿ ನೂರಾರು ವಿದ್ಯಾರ್ಥಿಗಳು ತಯಾರಾದ್ರು. ಬಿಜಾಪುರ್ನಲ್ಲಿದ್ದಾಗ ಹೇಳ್ತಿದ್ದೆ. ಗೋಕಾಕ್ ಟ್ರಾನ್ಸ್ಫರ್ ಆಗಿತ್ತು, ಅಲ್ಲೂ ಗೋಕಾಕ್ನೊಳಗೆಲ್ಲ ಈ ಜಾರಕಿಹೊಳಿ ಅವರೆಲ್ಲರೂ ಅವ್ರ ಮನೆ ಮಗಾಗನೇ ಪರಿವಾರದವನೇ ಆಗೇ ಇದ್ದೆ ನಾನು. ಅವ್ರ ಮನೆ ಹತ್ರ ಬಾಡಿಗೆ ಮನೆ ಒಳಗಿದ್ದೆ ನಾನು. ಆಮೇಲೆ ಜಾರಕಿಹೊಳಿ ಸ್ಕೂಲ್ನೊಳಗೆ ಮ್ಯೂಸಿಕ್ ಟೀಚರ್ ಅಂತ ಮಾಡಿದೆ, ಮೈರ್ ಸ್ಕೂಲ್ ಒಳಗೆ ಮ್ಯೂಸಿಕ್ ಟೀಚರ್ ಅಂತ ಮಾಡಿದೆ. ಯಾಕಂದ್ರೆ ನಮ್ದು KMF ಕೋಆಪರೇಟಿವ್ ಅದ ರೀ. ಅಲ್ಲಿ ಗೋಕಾಕ್ನಲ್ಲಿ ಬೆಳಗ್ಗೆಯಿಂದ ರಾತ್ರಿ 9, ಬೆಳಗ್ಗೆ 9ರಿಂದ 12, ರಾತ್ರಿ 9ರಿಂದ 11 ಇಷ್ಟೇ ಇತ್ತು. ಇನ್ನು ಡೇ ಟೈಮ್ ನಾನೇನ್ ಮಾಡಬೇಕು, ಅವರೇ ಕೇಳ್ಕೊಂಡ್ರು. ಗೌರ್ಮೆಂಟ್ ಅಪಾಯಿಂಟೆಡ್ ವಿದ್ವತ್ ಆದವ್ರು ಈ ಊರಲ್ಲಿ ಯಾರೂ ಇಲ್ಲ, ಸರ್ಕಾರಿ ಶಾಲೆಗಳಿಗೆ ಅವರೆಲ್ಲ ಅಪಾಯಿಂಟ್ಮೆಂಟ್ ಆಗಿ ಹೋಗಿದೆ, ನೀವ್ ಯಾಕೆ ಮಾಡಬಾರ್ದು? ನಮ್ಮ ಒಕ್ಕೂಟಿಗೆಲ್ಲ ಕೇಳ್ಕೊಂಡ್ರು. ಶಂಕರ್ ಹಿರೇರೆಡ್ಡಿ ಅಂತ ತಿಳಿದು ರಾಮದುರ್ಗದವ್ರ ಅಧ್ಯಕ್ಷ ಇದ್ರಿ ಇಲ್ಲಿ ನಮ್ ಬೆಳಗಾವಿ ಹಾಲು ಒಕ್ಕೂಟದ. ಇಲ್ಲ ಮಾಡ್ಲಿಲ್ರಿ, ಒಳ್ಳೇದು ಸಂಗೀತ ಶಿಕ್ಷಣ ಹೇಳ್ತಾರ ಅವರು ಅಂದ್ರೆ ಜಸ್ಟ್ 3 periods ಇರ್ತಿತ್ತು. ಹಿಂಗಾಗಿ ಅಲ್ಲಿ ಮಕ್ಕಳ ಬಳಗ ನನಗೆ ತುಂಬಾ ಸೇರ್ತು. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ಬೀದಿ ನಾಟಕ ನಾನ್ಯಾಕೆ ಆರಂಭ ಮಾಡಬಾರ್ದು, ಇವನ್ ಸದ್ಯದ ಸ್ಥಿತಿಗಳನ್ನೇ ಆಯ್ಕೆ ಮಾಡಿಕೊಂಡು ನಮ್ಮ ಹೈಸ್ಕೂಲು ಆಮೇಲೆ ಜಾರಕಿಹೊಳಿ ಸ್ಕೂಲು ವಿದ್ಯಾರ್ಥಿಗಳನ್ನೆಲ್ಲ ತಗೊಂಡು ಇದ್ದ ಡ್ರೆಸ್ ಮೇಲೆ, ಅದಕ್ಕೇನು ವೇಷಭೂಷೆ ಇರಲ್ಲ, ಇದ್ರ ಮೇಲೆ ಹಾಡುಗಳನ್ನು ಕೂಡಿಸಿ ರೂಪಗಳನ್ನೆಲ್ಲ ಮಾಡಿದೆ. ಗೋಕಾಕ್ನಲ್ಲಿ ಫೇಮಸ್ ಆತ್ರಿ. ಇನ್ಮೇಲೆ ಇವ್ರ ತಂಡ ಚೌಧರಿ ಕೂಟಕ್ಕೆ ಬರ್ತದೆ, ಜನ ಅಲ್ಲಿ ಸೇರೋರು, ಬೆಳಿ ಕಾಟಕ್ಕೆ ಬರ್ತದೆ ಅಲ್ಲಿ ಸೇರೋರು, ಮಾರ್ಕೆಟ್ನಲ್ಲಿ ಜಸ್ಟ್ 15 minutes ಬೀದಿ ನಾಟಕಗಳು ಸಂದೇಶ ಕೊಡ್ತಾ ಹೋದೆ. ಮದ್ಯಪಾನ ಮಾಡಬಾರ್ದು, ಈ ಗುಟಕ ಇದ್ರ ಮೇಲೆ ಅರಿವು ಕಾರ್ಯಕ್ರಮಗಳು, ಸಾಕ್ಷರತಾ ಗೀತೆಗಳನ್ನ ಹಾಡೋದು, ಅಭಿಯಾನ, ರಾತ್ರಿ ಸಾಲಿಗಳ ಬಗ್ಗೆ ಮಾತಾಡೋದು, ಎಲ್ಲರೂ ಕಲೀರಿ ಕಲಿಕಾ ಚೇತರಿಕೆ, ಕಲಿಕಾ ಚೇತನ, ಹಲವಾರು ವಿಷಯಗಳನ್ನು ನಾನೇ ನನ್ನ ತಲೆ ಒಳಗೆ ಹಾಕೊಂಡು ಎಲ್ಲ ಹೇಳ್ತಿದ್ದೆ. ಗೋಕಾಕ್ ಅಂತೂ ನನ್ ಮರೆಯಲಾರ್ದಂಥದ್ದು. ಇಲ್ಲಿ ಬೆಳಗಾವಿಗೆ ಬಂದ್ಮೇಲೆ ಅದೇ ರೀತಿಯಿಂದ ಏನಾಯ್ತು, ಇನ್ನು KMF ವರ್ಕರ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ. ಇಲ್ಲಿ ಬಂದ್ಮೇಲೆ ನನ್ನ ಕನ್ನಡ ಸಂಸ್ಕೃತಿ ಇಲಾಖೆದು ಸುಮಾರು 50 ವರ್ಷದ ನನಗೆ ನಿಕಟ ಸಂಪರ್ಕ ಅದ. ನನ್ನ 22ನೇ ವಯಸ್ಸಿಗೆ ನಾನು ಲತಾ ಜಾಗಿರ್ದಾರ್ ಬಿಜಾಪುರ ಮೈಸೂರು ದಸರಾ ಫಂಕ್ಷನ್ ಎಲ್ಲ ಮಾಡಿ ಬಂದವ್ರು ನಾವು. ಅಲ್ಲೆಲ್ಲ ಹಂಪನಗೌಡ್ರಂತ ಕಾರ್ಯನಿರ್ವಾಹಕ ನಿರ್ದೇಶಕರಿದ್ರು. ಆಮೇಲೆ ಇವು ಕರಿಶಂಕರಿ ಅವರು ಬಂದ್ರು, ನಿರ್ಮಲಾ ಮಠಪತಿ ಅವರು ಬಂದ್ರು, ನೀಲಗಂಗಾ ಚಿರಂತಿ ಮಠವರು ಉಪನಿರ್ದೇಶಕಿ ಆದ್ರು. ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರು ಬಸವ ಗೀತೆಗಳು ಇವಾಗ ನಮ್ದು ಗೀತರಾಮಾಯಣ ಅಂತ ಹೇಳ್ತೀವಿ, ಗದಿ ಮಾಡ್ಕೊಳ್ಕರವ್ರು ಮರಾಠಿ ಒಳಗೆ ಬರೀತಾರೆ, ಶ್ರೀನಿವಾಸ್ ತೋಫ್ಖಾನಿಯವರು ಕನ್ನಡ ಒಳಗೆ ಅನುವಾದ ಮಾಡ್ತಾರೆ. ರಾಮನ ಹುಟ್ಟಿನಿಂದ ಕೊನೆಯವರೆಗೆ ರಾಮಾಯಣದ ಎಲ್ಲ ಹಾಡುಗಳು ಬರ್ತವೆ ಅದ್ರೊಳಗೆಲ್ಲ. ಅದೇ ರೀತಿ ನೀಲಗಂಗಾ ಚಿರಂತಿ ಮಠವರು ಬಸವ ಗೀತೆಗಳನ್ನು ಬರೆದ್ರು, ಅವಕ್ಕೆಲ್ಲ ನಾ ಕಾಂಪೋಸಿಷನ್ ಹಾಕೊಟ್ಟೆ. ಆಮೇಲೆ ನನ್ನ ನೋಡ್ನೆ M. ವೆಂಕಟೇಶ್ ಕುಮಾರ್ ಅವರು ಹಾಡಿದ್ರು, ಅದ್ಭುತ ಕಲಾವಿದರು, ದೊಡ್ಡ ಪಂಡಿತರವರು. ಆಮೇಲೆ ನೀಲಗಂಗಾ ಚಿರಂತಿ ಮಠವರು ಹಾಡಿದ್ರು. ಹಿಂಗೆ ಕನ್ನಡ ಸಂಸ್ಕೃತಿ ಇಲಾಖೆ ನಾನೊಬ್ಬ ಕಲಾವಿದ ಅಂತ ಗುರುತು ಹಿಡ್ಕೊಂಡು ನಾನು ಅವರಿಗೆ ಕಲಾವಿದರ ಪರಿಚಯ ಮಾಡಿಸ್ಕೊಟ್ಟೆ. ಈ ಸಹಾಯಗಳು ನಾನು ಮುಂದೆ ಬರಬೇಕು, ಇನ್ನೊಬ್ರು ಮುಂದೆ ಬರಬೇಕು, ಈ ಭಾವನೆಯಿಂದ ಎಲ್ಲರಿಗೂ ಸಹಕಾರಿಯಾಗಿ ಇದ್ದೀನಿ ನೋಡ್ರಿ. ಓಕೆ ಸರ್, ತಾವು ನಿವೃತ್ತಿಯಾಗಿ ಎಷ್ಟು ದಿನ ಆಯ್ತು KMF ಇದಾಗಿ?
ನಾನು ಇವಾಗ ನಿವೃತ್ತಿಯಾಗಿ 12 ವರ್ಷ ಆತ್ ನೋಡ್ರಿ. 12 ವರ್ಷದ ನಂತರ ವಿಶೇಷವಾಗಿ ಇಲ್ಲೇವರೆಗೂ ಸಹ ಪೂರ್ಣ ಪ್ರಮಾಣದ ಒಬ್ಬ ಸಂದರ್ಶಕ ಪೂರ್ತಿಯಾಗಿ ಇವಾಗ ನಾ ಸಮರ್ಪಣೆ ಆಗಿನಿ ಪೂರ್ತಿ ಕಲೆಗೆ ಸಂಪೂರ್ಣವಾಗಿ. ಇಂಥ ಸಂದರ್ಭದಲ್ಲಿ ಏನ್ ಸರ್ ವಿಶೇಷವಾಗಿ ತಾವು ಕಿತ್ತೂರು ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೌದು, ಒಂದ್ ಕಡೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎರಡೂ ಸಹ ಇದಾಗಿದೆ. ಈ ಕಡೆ ಸಂಸ್ಕೃತಿ ಬಗ್ಗೆ ಮತ್ತೆ ಸಾಹಿತ್ಯದ ಬಗ್ಗೆ ಒಂದ್ ರೀತಿ ಈ ಕಡೆ ಒಂದು ಸಾಂಪ್ರದಾಯಿಕ ಶೈಲಿ ಬಗ್ಗೆ ನಿಮ್ಮ ಒಬ್ಬ ಹಿರಿಯ ಕಲಾವಿದನಾಗಿ ನಿಮ್ಮ ಮಾತೇನ್ ಸರ್? ಸರ್, ಮೊದಲ ಅಧ್ಯಯನದಿಂದ ನಾನೆಲ್ಲ ಪಡ್ಕೊಂಡೆ. ಅಧ್ಯಯನ ಸಜ್ಜನರ ಸಂಘ ಹೆಜ್ಜೆಯನ್ನು ಸವದಂತೆ. ಇಲ್ಲಿ ಏನಾಗ್ತಾರೆ, ಇಲ್ಲಿ ಬಸವರಾಜ್ ಜಗಜಂಪಿ ಅವರು, ಸರಾ ಕೂಡೆ ಅವರು, ಆಮೇಲೆ ಇದ್ರ ಸರ್ಜು ಕಾಡ್ಕರ್ ಅವರು, ಹಲವಾರು ಸಾಹಿತಿಗಳು, ಚಂದ್ರಕಾಂತ್ ಕುಸ್ನೂರ್ ಅವರು ಇದ್ರು. ಆಮೇಲೆ ಮುಖ್ಯವಾಗಿ ನಮ್ಮ ಸಂಶೋಧಕರು MM ಕಲಬುರ್ಗಿ ಅವ್ರ ಸಂಪರ್ಕ ಭಾಳ ಬಂತು. ನನಗೇನದಲ್ರಿ, ನನಗ ಸಾಹಿತಿನೂ ಹೌದು, ಕವಿನೂ ಹೌದು, ಗಾಯಕನೂ ಹೌದು. ಇದನ್ನೊಂದು ಪ್ರತಿಯೊಂದು ಕ್ಷಣನೂ ನಾನೊಂದು ಸಂತೋಷದಿಂದ ಇರ್ಬೇಕಾದ್ರೆ ಈ ಒಡನಾಟ ಇರಬೇಕು. ಓದು ಹೆಚ್ಚಿಗೆ ಹಚ್ಕೊಂಡ್ಬಿಟ್ಟೆ ನಾನು. ಮೊದಲು ಗೋಕಾಕ್ನಲ್ಲಿ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಮನೆ ಒಳಗೆ ನಾ ಬಾಡಿಗೆ ಇದ್ದೆ. ಫಸ್ಟ್ ನನ್ನ ಅಧ್ಯಯನ ಅಲ್ಲಿಂದ. ನಮ್ಮ ತಾಯಿ ನಾವು ಅವ್ರದ್ದೆಲ್ಲ ಅನೇಕ ಕಾದಂಬರಿಗಳು ರೀ. ಇವತ್ತು ನಿಮ್ದು ಸನಾದಿ ಅಪ್ಪಣ್ಣ ಸಿನಿಮಾ ಆಗ್ಬೇಕಾದ್ರೆ ರಾಜ್ಕುಮಾರ್ ಅವರು ಬಂದ್ರು, ನಾನು ಇದ್ದೆ. ರಾಜ್ಕುಮಾರ್ ಅವರು ಬಂದ್ರು, ಜಯಪ್ರದಾ ಅವರು ಬಂದ್ರು. ಅವಾಗೆಲ್ಲ ಅವರು ಕೃಷ್ಣಮೂರ್ತಿ ಅವರ ಕಥೆ ಕೆಡಿಸ್ಬೇಡ್ರಿ ನೀವು, ಹೆಂಗದ ಹಂಗೆ ಅಂದ್ರು. ಅವರಷ್ಟೇ ಟೈಟಲ್ ಅಪ್ಪಣ್ಣನ ಸನಾದಿ ಕೃಷ್ಣಮೂರ್ತಿ ಪುರಾಣಿಕೆಯವರ ಕಾದಂಬರಿ ಹೆಸರು. ಅದನ್ನೇ ಇವರು ಸನಾದಿ ಅಪ್ಪಣ್ಣ ಅಂತ ಮಾಡಿದ್ರು. ಆಮೇಲೆ ಅವ್ರದ್ದು ಪಾವನ ಗಂಗಾ ಆತು, ಧರ್ಮ ದೇವತೆ ಆಯ್ತು, ಆಮೇಲೆ ಆಕಾಶ ದೀಪ ಆತು. ಇತ್ತಿತ್ಲಾಗಿ ಹಾಲುಂಡತವರು ಅವ್ರು ಹಲವಾರು ಚಿತ್ರಗಳಾದ್ರು. ಕೆಲವರು ನಾನು PhD ಮಾಡ್ತೀನಿ ಇವರು ಅಂತ ಹೇಳ ಕೆಲವರು ಜನ ಬಂದ್ರು. ಅವ್ರಿಗೆಲ್ಲ ಕೃಷ್ಣಮೂರ್ತಿ ಪುರಾಣಿಕರು ಅವ್ರ ಪುಸ್ತಕಗಳನ್ನು ಕೊಡೋದು, ಹುಡುಕಿ ಕೊಡೋದು. ಯಾಕಂದ್ರೆ ಅವ್ರ ಮನೆಯೊಳಗೆ ಯಾರು ಇದ್ದಿದ್ದಿಲ್ರಿ, ಎಲ್ಲ ಅವರು ಗಂಡಸ ಮಕ್ಕಳೆಲ್ಲ ಹೊರಗಡೆ ಜಾಬ್ ಮಾಡ್ತಿದ್ರು. ಮಗಳು ಒಬ್ಬರೇ ಗೌರಿ ಅಂತ ಬ್ಯಾಚುಲರ್ ಇದ್ರು. ಅವರಷ್ಟು ಬರೀ SSLC ಆಗಿದ್ರು, ಸ್ವಲ್ಪ ಆರೋಗ್ಯನ ಅಷ್ಟಕ್ಕಷ್ಟೇ. ಅವರೆಲ್ಲ ನನಗೆ ನೀನೆಲ್ಲ ನೋಡಪ್ಪ ಹೊಡ್ಕೋ ಮಂದಿ ಅಲ್ಲಿ ಆದ್ರೂ ನಾನು ಎಲ್ಲ ಇದನ್ನ ಮಾಡ್ತಿದ್ದೆ. ಈ JSS ಕಾಲೇಜು ಗೋಕಾಕ್ನೆಲ್ಲಾದ್ರೂ ಬೇಕಾದಷ್ಟು ಕವಿಗಳು, ಸಾಹಿತಿಗಳು, ಅಕ್ಕಿ ಸರ್ ಅಂತಿದ್ದಾರೆ, CK ನಾವಲ್ಗಿ ಅವರು, ಜಾನಪದ ಅರಸ್ ಅವರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ. ಶಶಿಕಲಾ ದಂಡಿನ್ ಅಂತಿದ್ರು, ಖೋಜಾ ಅಂತಿದ್ರು, ಶೋಭಾ ಪದಕಿ ಅಂತಿದ್ರು. ಈಗ ಇತ್ತಿತ್ಲಾಗೆಲ್ಲ ರಜನಿ ಜಿರಿಯಾಳು, ಮಾರುತಿ ದೇಸಾಯಿ, ಈಗ ವಿದ್ಯಾರೆಡ್ಡಿ, ಬೇಕಾದಷ್ಟು ಜನ ಬಂದ್ರೆ. ಗೋಕಾಕ ನಮ್ಮೂರೇ ಅಲ್ರಿ. ಇವಾಗಾದ್ರೂ ನಾನು ಹೋಗ್ತೀನಿ ಬರ್ತೀನಿ, ಎಲ್ರ ಜೊತೆಗೆ ನನ್ನ ಒಡನಾಟ ಇದೆ. ಬಟ್ ಏನದ ಇದರಿಂದ ಏನಾತ್ರಿ, ನನಗೆ ಜಾಸ್ತಿ ಆಗಿ ನನಗೊಂದು ಅದೊಂದು ಆ ವಿದ್ಯೆ ನಾನು ಪಡ್ಕೊಂಡೇ ಇದ್ರಿ. ಪಡ್ಕೊಂಡೆ ಅಂದ್ರೆ ಈ ಆಫ್ಟರ್ ರಿಟೈರ್ಮೆಂಟ್ ಈ 12 ವರ್ಷದೊಳಗ ಮ್ಯಾಕ್ಸಿಮಮ್ ಅದೇನು ಓಡಿ ಬಂದಿತ್ತ ಅಂತೀವಲ್ಲ ಕುದುರಿದ್ರೆ, ಆ ರೀತಿ ನನ್ನ ಕಲೆ ಚಟುವಟಿಕೆಗಳು ಓಡ್ತಾ ಇವೆ ಇದ್ರಿ. ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಸಾಹಿತ್ಯ ಅಕಾಡೆಮಿ ಇದೆ, ಲಲಿತಾ ಅಕಾಡೆಮಿ ಇದೆ, ಸಾಕಷ್ಟು ಮಾಧ್ಯಮ ಅಕಾಡೆಮಿ ಇದೆ, ಎಲ್ಲ ಇದೆ. ಎಲ್ಲ ಒಂದ್ ಕಡೆ ನಿಮ್ಮಂತ ಒಳ್ಳೆ ಇವ್ರನ್ನ ಒಳ್ಳೆ ಅರ್ಹತೆ ಇರ್ತಕ್ಕಂತ ಒಳ್ಳೆ ಒಂದ್ ರೀತಿ ಪ್ರತಿಭೆ ಇರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ರೆ ಹೌದು. ಯಾಕೆ ಸರ್ ನಿಮ್ಮಂತವ್ರನ್ನ ಯಾಕೋ ಎಲ್ಲ ಕೊಂಡ್ರೆ ಕೆಲವರು ಲಾಬಿ ಮಾಡ್ಬಿಟ್ಟು ಇದ್ ಮಾಡ್ಕೊತಾರೆ? ಇಲ್ಲ, ಹಂಗೆ ಅದರಿ. ನಾವು ಇಂಥ ಸಂದರ್ಭದಲ್ಲಿ ಹಲವಾರು ಒಳ್ಳೊಳ್ಳೆ ಪ್ರಶಸ್ತಿಗಳಿಂದ ವಂಚಿತರಾಗಿವಿ ನಾವು. ಒಂದೇ ನಿಮಿಷ, ಇಂಥ ಸಂದರ್ಭದಲ್ಲಿ ಯಾಕೆ ಸರ್ ನಿಮ್ಮಂತವ್ರು ಗುರುತಿಸೋದಕ್ಕೆ ಏನು ಸರ್ಕಾರಕ್ಕೆ ದಾಡಿ? ಅವ್ರು ಸಹಜವಾಗಿ ಕಂಡು ಹಿಡಿಬಹುದ್ರಿ. ಎಲ್ಲಿ ಹೋದ್ರು ಒಂದು ರಾಜಕಾರಣ ಅಂತ ಇರ್ತದ್ರಿ, ಅಲ್ಲ ಏನೋ ಒಂದು ಒತ್ತಡ ಅಂತ ಇರ್ತದ್ರಿ. ಈಗ ಆಮೇಲೆ ಜಾತಿನೂ ಅಡ್ಡ ಬರ್ತದ. ನಾವು ಹಿಂಗ ಸಾಹಿತ್ಯದೊಳಗ ಮಾತಿನೊಳಗ ಸಮಾನತೆ ಅಂತೀವಿ, ಅದು ಇನ್ನೂ 100ಕ್ಕೆ 100ರಷ್ಟು ಹೋಗಿಲ್ಲ. ಅದು ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟದ. ತಮ್ಮ ಅವ್ರಿಗೆ ಇಷ್ಟ ಮಾಡ್ಕೊಂಡ್ ಬರುದು, ವೇದಿಕೆ ಆತು, ಇದು ಆತು, ಮೇಲಿಂದ ಒತ್ತಡ ತರೋದು, ಲಾಬಿ. ಕೆಳಗಿನವರು ಪಟ್ಟಿ ರಾಜ್ಯ ಮಟ್ಟದವರೆಗೂ ಹೋಗಿ ಕ್ಯಾನ್ಸಲ್ ಆಗಿದೆಯಾ? ಬೇಕಾದಷ್ಟು ಸಲ ಆಗಿದೆ ಅಲ್ಲ. ನಮಗ್ ನೋವು ಅನ್ನಿಸ್ತದ. ಅದು ಕೊನೆಗೆ ಏನಾಗ್ತದೆ, ಏನ್ ಮಾಡೋದು, ಬೆನ್ನತ್ತಿ ಏನ್ ಮಾಡೋದು. NK ಕುಲಕರ್ಣಿ ಅವರು ಹಿರಿಯ ಸಾಹಿತಿಗಳು, ಧಾರವಾಡನಲ್ಲಿ ದೊಡ್ಡ ಸಾಹಿತಿಗಳು, ಬೇಕಾದಷ್ಟು ಬರೆದ್ರು. ಅವ್ರಿಗೆ ಒಂದು ಪ್ರಶಸ್ತಿ ಸಿಗ್ಲಿಲ್ಲ ಅವ್ರಿಗೆ. ಅವ್ರು ನನಗೊಮ್ಮೆ ಹೇಳಿದ್ರು, ಮನಿಗ್ ಬಂದ್ಬಿಡು, ನೆಲ್ಲ ಸುಟ್ಟು ಬಿಡು. ಹಂಗ್ಯಾಕ್ರಿ ಅಂತ ನಾನು, ಪ್ರಶಸ್ತಿಗಳು ನಮಗ್ ಬೇಡ ಅಂತ ಹೇಳಿದೆ. ನಾವು ಮಾತನಾಡುವಾಗ ನಮ್ಮ ಸಭೆಯಲ್ಲಿ ಜನರು ಏನ್ ಮೆಚ್ಚಿ ನಮಗ ಚಪ್ಪಾಳೆ ಕೊಡ್ತಾರಲ್ಲ, ಅವು ನಿತ್ಯ ನೂತನ ದಿನಕ್ಕೊಂದು ಪ್ರಶಸ್ತಿಗಳು ಸಿಗ್ತಾವ ನಮಗ. ಆ ಭಾವನೆ ಒಳಗೆ ನಾವು ಬರ್ಬೇಕು. ಹೇಳ ಅವ್ರು ನನಗವ್ರು ಶಭಾಷ್ ಅಂದ್ರ ಅವ್ರು, ಇಲ್ಲ ನನ್ಗೆ ಇಷ್ಟೊಂದು ನನ್ನ ಅನುಭವಿಕ ಇದ್ರು ನಿಮ್ಮ ಮಾತು ನನ್ನ ಮನಸ್ಸಿನ ಬಾಗಿ ತೆಗೀತು ಅಂತ ಹೇಳಿದ್ರು ಅವ್ರು. ಚಪ್ಪಾಳೆಗಳು ಹೊಡೆದಲ್ಲ,
ಜನರು ಆ ರೀತಿ ಅವಾಗ ತಮ್ದು ಸ್ವಾಭಾವಿಕವಾಗಿ ಸಂತೋಷ ವ್ಯಕ್ತಪಡಿಸ್ತಾರೆ. ಅರೆ ವಾ ಅಂತಾರಿ, ವಾವರೇ ವಾ ಅಂತಾರಿ, ಚಪ್ಪಾಳೆಗಳು ಬೀಳ್ತಾವು. ನಮಗ್ ಸಾಕಲ್ಲ ಆ ಪ್ರಶಸ್ತಿಗಳು. ಈ ಪ್ರಶಸ್ತಿಗಳು ತಾನಾಗಿ ಬಂದ್ರೆ ನಾವು ತಗೊಳ್ಳೋದು. ಇವಾಗ ಸಂಘ 36 ಪ್ರಶಸ್ತಿಗಳು ಬಂದಿವೆ ನನಗೆ, ಇಲ್ಲ ಅಂತಿಲ್ಲ. ಪ್ರಶಸ್ತಿಗಳು ಬಂದ್ರೇನ ಸಂಘ ಸಂಸ್ಥೆಗಳದ್ದು ಈ ರೀತಿ ಇವೆಲ್ಲ ಬಂದವ್ರಿ. ಈಗ ಅನೇಕ ಸಂಘ ಸಂಸ್ಥೆಗಳೆಲ್ಲ ಕೊಡ್ತಾ ಇದ್ದಾರಲ್ಲ, ಅವರು ಗುರುತಿ. ಸರ್, ಈಗ ವಿಶೇಷವಾಗಿ ಈ ಒಂದು ಬೆಳಗಾವಿಯಲ್ಲಿ ತಾವು ವಿಶೇಷವಾಗಿ ಇದ್ ಮಾಡಿದ್ದೀರಾ, ಹೌದು, ತಮ್ಮ ಕರ್ಮಭೂಮಿ. ಇಂಥ ಸಂದರ್ಭದಲ್ಲಿ ಬೆಳಗಾವಿನ ತುಂಬಾ ಹತ್ರದಿಂದ ನೋಡಿದಿರಾ, ತುಂಬಾ ಹಿರಿಯರು. ಏನ್ ಸರ್ ಬೆಳಗಾವಿಯಲ್ಲಿ ಒಂದು ಬೆಳಗಾವಿ ದೃಷ್ಟಿಯಿಂದ ಇಲ್ಲ ಒಂದ್ ಕಡೆ 2-3 ಜಿಲ್ಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಬರ್ತಾ ಇದೆ. ಹಾಗಾಗಿ ನಿಮ್ಮ ಒಂದ್ ರೀತಿ ಅಭಿಪ್ರಾಯ ಯಾವ ರೀತಿ? ಅಲ್ಲ, ಅವರು ತಮ್ಮ ಆಡಳಿತಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಗೋಕಾಕ್ ಆಗ್ಬೇಕು, ಚಿಕ್ಕೋಡಿ ಆಗ್ಬೇಕು. ಅದು ವಿಭಜನೆಯಿಂದ ಅದ್ರದ್ದೇನು ಯಾರಿಗೇನು ಎಫೆಕ್ಟ್ ಆಗೋದಿಲ್ಲ. ಆಡಳಿತ ದೃಷ್ಟಿಯಿಂದ ಅಷ್ಟೇ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಈಗ ಹೇಳ್ತೀನಿ, ಈಗ ಬೆಳಗಾವಿ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಗಡಿ ಪ್ರದೇಶ, ನೆರೆಯ ಮಹಾರಾಷ್ಟ್ರಕ್ಕೆ ಗೋವಾ. ಪದೇ ಪದೇ ಯಾಕೆ ಸರ್ ಇಲ್ಲಿ ಬಹುತೇಕ ಕನ್ನಡಿಗರು ಏನಾದ್ರು ಇದಾದ್ರೆ ಮೊದ್ಲು ಸೌಂಡ್ ಆಗದೆ ಇಲ್ಲಿ ಬೆಳಗಾವಿಲಿ. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಮಹಾರಾಷ್ಟ್ರದ ಉಪಟಳ ಯಾಕೆ ಸರ್? ಏನು ನಮ್ ಕರ್ನಾಟಕದಲ್ಲಿ ನಮ್ಗೆ ಇಲ್ವಾ? ನೋಡ್ರಿ, ಇದು ಬೆಳಗಾವಿ ಈಗಾಗ್ಯದ. ಬೆಳಗಾವ್ ಅಂತಿತ್ತು ಮೊದಲದು, ಎಲ್ಲಾರು ಸುಮ್ಮಿದ್ ಬಿಟ್ರು. ಗಾವ್ ಅಂದ್ರ ಮರಾಠಿ, ಅಂದ್ರ ಅಚ್ಚ ಕನ್ನಡದೊಳಗೆ ಹೇಳ್ಬೇಕಂದ್ರೆ ವೇಣುಗ್ರಾಮ. ಇದ್ರ ಹೆಸರೇ ಫಸ್ಟ್ ವೇಣುಗ್ರಾಮ. ಆ ವೇಣುಗ್ರಾಮ ನೆಕ್ಸ್ಟ್ ಏನಾತ್ರಿ ಬೆಳಗಾವ್ ಅಂತ ಆಯ್ತು. ಬೆಳಗಾವ್ ಅಂತ ಆದಾಗ ಮರಾಠಿ ಶಾಲೆಗಳು ಕನ್ನಡ ಶಾಲೆಗಳಂತ ಹೆಚ್ಚಾಗಿ ಬಿಟ್ಟಿದ್ದು ಇಲ್ಲಿ. ಇವಾಗ ಈಗೂ ರೀ ಮರಾಠಿ ಶಾಲೆಗಳು ಇಲ್ಲ ಅಂತಿಲ್ಲ. ಬಟ್ ಈಗ ಒಂದು 30 ವರ್ಷದೊಳಗೆ ಏನಾಗಿದೆ ರೀ, 30-37 ಕನ್ನಡ ಪ್ರಾಧಾನ್ಯತೆ ಬಂದದ್ರಿ. ಅದಕ್ಕಾಗೆಲ್ಲ ಈಗ ಪತ್ರಿಕಾ ರಂಗ ಆತು, ನಿಮ್ಮಂತ ಪತ್ರಕರ್ತರದು ಎಲ್ಲರೂ ಹೋರಾಡ್ತಾ ಇದ್ರಲ್ಲ ಕನ್ನಡ ಕನ್ನಡ. ಆಮೇಲೆ ನಾನೊಬ್ಬ ಜಾಗೃತಿ ಸಮಿತಿ ಸದಸ್ಯನಾಗಿ ನನ್ನ ಜೊತೆಗೆ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರು ಇದ್ದಾರೆ, ರಂಗ ಸಂಪದ ಅಧ್ಯಕ್ಷರು. ಆಮೇಲೆ ದೊಡ್ಡ ಸಾಹಿತಿ ಆದಂತ ಜ್ಯೋತಿ ಬದಾಮಿ ಅವರು, ಸುನಂದ ಎಮ್ಮಿ ಅವರು, ಆಮೇಲೆ ಇವತ್ತು ಅಂಜುಮನ್ ಹೆಡ್ ತಿಮ್ಮಾಪುರ್ ಅವರು. ತಿಮ್ಮಾಪುರ್ ಕನ್ನಡ ಮೇಜರ್ ಮೈನರ್ ಸಂಸ್ಕೃತ ರೀ, ದೊಡ್ಡ ರೈಟರ್, ಕನ್ನಡ ಪ್ರಾಧಾನ್ಯತೆ ಮಾಡ್ಕೊಂಡವ್ರು. ನಮಗೆಲ್ಲ ಏನಾಯ್ತು, ಈ ಒಂದು ನಮಗ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ನಮ್ದೊಂದು ವಿಂಗ್ ನಾವು ಭಾಳ ದುಡಿತಾ ಇದ್ದೀವಿ. ಇವಾಗ ನಾವು ಬೆಳಗಾವಿ ಎಷ್ಟೋ ನಾವು ಬೋರ್ಡ್ಗಳನ್ನ ತೆಗೆದು ಹಾಕಿವ. ನಾವಿದ್ರ ಈ ಫಲಕಗಳಂತೀವಲ್ಲ, ಈ ಕೆಲವೆಲ್ಲ ಏನಿರ್ತಿತ್ತು 50,000 25,000 ಬೋರ್ಡ್ಗಳವರಿ ಇವಾಗ ಖಡೆ ಬಜಾರ್. ಅವ್ರೊಳಗೆ ನಮ್ ಕನ್ನಡ ಶಬ್ದ ಇಲ್ಲ, ಒಂದ್ ಇಂಗ್ಲೀಷು ಒಂದ್ ಮರಾಠಿ. ನಾವು ಅಟ್ಲೀಸ್ಟ್ ಕೆಳಗೆ ಏನ್ ಮಾಡಿದ್ವಿ, ಕನ್ನಡ ಬರ್ಸ್ಲಿಕ್ಕೆ ಬೇಕು. ನಾವ್ ಈ ಕಾರ್ಪೊರೇಷನ್ದವ್ರಿಗೆ ನಗರ ಪಾಲಿಕೆಯವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅವ್ರಿಗೆ ಹೇಳ್ತಾರೆ, ಇಲ್ಲ ನಿಮ್ ಲೈಸೆನ್ಸ್ ರದ್ದು ಮಾಡ್ತೀವಿ, ಇದನ್ನ ರದ್ದು ಮಾಡ್ತೀವಿ. ನೀವೆಷ್ಟೋ ಕೆಲಸಗಳನ್ನ ಮಾಡೀವಿ. ಆಮೇಲೆ ಕಚೇರಿ ಕನ್ನಡ ಅಂತ ನಾವು 3 ಜನ ಒಂದೊಂದ್ ಕಡೆ ಹೋಗಿ ಕಚೇರಿ ಕನ್ನಡ ಹೋಗಿ ಕನ್ನಡ ಪದಗಳ ಬಳಕೆಗಳನ್ನ ಹೇಳ್ಕೊಟ್ಟಿವಿ. ಆಂಗ್ಲ ಶಬ್ದಗಳ ಜಾಗದಲ್ಲೇ ಕನ್ನಡ ಶಬ್ದಗಳನ್ನ ಹಾಕೊಟ್ಟಿವಿ. ಈ ಜಾಗೃತಿ ತುಂಬಾನೇ ಆಗಿದೆ. ಮತ್ ಇವಾಗ ಖಾನಾಪುರ ಸೈಡ್ ಈಗ ಪಾಪ ಈಗಿರೋರ ಅಧಿಕಾರಿ ಶಾಸಕರೆಲ್ಲ ಕೇಳಿದ್ರು, ಶ್ರೇಣ್ ಜೋಶಿ ಅವರ ನಮ್ ಸೈಡ್ ಬಂದೇ ಇಲ್ಲ. ಯಾಕೆ ನಾವು ಬಂದೀವಿ, ಅವ್ರು ಅದನ್ನ ನಮ್ದು ಟೀಚಿಂಗ್ ಅಂತೀವಲ್ಲ ಅದನ್ನ ತಗೊಳ್ದಿಲ್ರಿ ಅವರು. ಇವತ್ತು ಖಾನಾಪುರ ಸೈಡ್ ನಾವೆಲ್ಲ ಹೋಗಿವಿ, ಜ್ಯೋತಿ ಬದಾಮಿ, ನಾವು ಅರವಿಂದ್ ಕುಲಕರ್ಣಿ, ನಾವೆಲ್ಲ ನಮ್ಮ ಸುನಂದ ಎಮ್ಮಿ ಅವರು, ಮತ್ತು ಡಾಕ್ಟರ್ ಹೇಮಾ ಸುನ್ನಳ್ಳಿ ಅವರು ಡಾಕ್ಟರ್ ಎಲ್ಲ ಹೋದ್ರೆ ನಮ್ಗೆ ಅವ್ರು ನಿಮ್ಗೆ ಕನ್ನಡ ಬ್ಯಾಡ ಅಂತಾರ್ರಿ. ಆಮೇಲೆ ಇವಾಗ ನಿಮ್ದು ಗ್ರಾಮ ಪಂಚಾಯತಿ ಇರ್ತದಲ್ರಿ, ಅಲ್ಲಿ ರಸೀದಿ ಪುಸ್ತಕ ಮರಾಠಿ ಒಳಗೆ ಅದರಿ. ಆಮೇಲೆ ಮೋಡಿ ಅಕ್ಷರದೊಳಗ ಹಣ ಬರಿತಾರ್ರಿ, ಮೋಡಿ ಅಕ್ಷರನಲ್ಲಿ ಮೋಡಿನಲ್ಲಿ ಸೈನ್ ಮಾಡ್ತಾರ್ರಿ. ಎಲ್ಲ ಮೋಡಿ ಮರಾಠಿ, ಬಟ್ ಕರ್ನಾಟಕ ಸರ್ಕಾರದ ಸಂಬಳ. ನಮಗ್ ಕೆಟ್ಟ ಅನಿಸ್ತದಲ್ಲ. ಈಗ ನಾವ್ ಈಗಿನ ಶಾಸಕರಿಗೆಲ್ಲ ಹೇಳಿವಿ ನಾವು, ಅತೀ ಇಲ್ಲಿ ಇನ್ನೊಂದು ಹಂದಿ ಬಂಡಿಗನಾಥ್ ಅಂತ ಬರ್ತದ ನೋಡಿ, ನೋಡಿರಲ್ಲ, ದೊಡ್ಡ ಕಾಡೊಳಗೆ ಹೋಗಿವ್ರಿ ನಾವು ಕನ್ನಡ ಜಾಗೃತಿ ಸಮಿತಿ ಸದಸ್ಯರು. ಅಲ್ಲಿ ಒಳಗೆ ಹೋದ್ರ ಅಂದ್ರ ಗೊತ್ತಿಲ್ಲ, ಅಂದ್ರ ಗೊತ್ತಿಲ್ಲ. ಅಲ್ಲಿ ಒಂಥರ ಸಿಂಧ್ ಪ್ರಾಂತದ ಬಂದ ಸದಾ ಈ ಸಾಧುಗಳು ಇದ್ದಾರಲ್ರಿ, ಅವ್ರಿಗಂತ ಏನೂ ಇಲ್ಲೇ ಇಲ್ಲ. ಅಲ್ಲೆಲ್ಲ ಹೋಗಿ ಅವ್ರದೊಂದು ತಮ್ದು ಏನೋ ಒಂದು ಪವಿತ್ರತೆ ಗಾಂಜಾ ಸೇದ್ಕೋತ ಕೂತಿರ್ತಾರ ಅವರು. ಅಲ್ಲಿ ಒಂದು ವಿಶೇಷ ಅಂದ್ರೇನು, ಸಂಗೊಳ್ಳಿ ರಾಯಣ್ಣಂದು ಹುಲಿ ಆತ್ಮಾರ್ಪಣೆ ಮಾಡಿದ್ ಅಡುಗುತಾಣ ಆತು. ಆ ಸಂಗೊಳ್ಳಿ ರಾಯಣ್ಣ ಬಂದಂದ್ರೆ ಹುಲಿ ಸಂಗೊಳ್ಳಿ ರಾಯಣ್ಣನ ಪರಮ ಸ್ನೇಹಿತ ಆಗಿತ್ತು. ಇಲ್ಲಿ ಯಾರು ಬರಬಾರ್ದಂತ ಅದು ಗರ್ಜನೆ ಕೊಡ್ತಿತ್ತು. ಹುಲಿ ಅದಂತ ಯಾರು ಬರ್ತಿದ್ದಿಲ್ಲ. ಯಾವಾಗ ಇವನ್ ಸಂಗೊಳ್ಳಿ ರಾಯಣ್ಣಂದ ಇದನ್ ಮಾಡಿ ಗಲ್ಲಿಗೆ ಹಾಕಿದ್ರಲ್ಲ, ಅದು ವಿಷಯ ಭಾವನಾತ್ಮಕ ಸಂಬಂಧ ಅಲ್ಲ, ಅದು ಆತ್ಮಾರ್ಪಣೆ ಮಾಡ್ಕೊಳತ್ ನೋಡ್ರಿ. ಅದು ಈಗ ನಾವು
ಹುಲಿಯ ಮಂದಿರ ಎಲ್ಲೂ ಇಲ್ಲ ಜಗತ್ತಿನೊಳಗಿದ್ದು. ಇವತ್ತು ಅಲ್ಲಿ ನೋಡಿ ಸಿಗ್ತದಲ್ಲ. ಬಟ್ ಅಲ್ಲಿ ಒಂದು 5,000 ಜನಸಂಖ್ಯೆ ಊರ್ ಅದ ರೀ. ಈಗಲಾದ್ರೂ ಮರಾಠಿ ಶಬ್ದೆ, ಮರಾಠಿ ಭಾಷೆನೆ. ಬಟ್ ಸಂಬಳ ಬರೋದು ಕರ್ನಾಟಕ ಗೌರ್ಮೆಂಟ್ ಅಂತ. ಪೂರ್ತಿ 100ಕ್ಕೆ 100. ಇವತ್ತು ಸುಮಾರು 80 ಹಳ್ಳಿ ನಾವೆಲ್ಲ ಹೋಗಿ ಮಾಡಿದ್ರು ನಮಗವರು ತಮ್ಮ ಭಾಷೆ ಒಳಗೆ ನಮಗ ನಿಮ್ದೇನ್ ಕನ್ನಡ ಬೇಡ ಅಂತ ಹೇಳವ್ರು. ಜಾಂಬೋಟಿ, ಬೆಳಗುಂದಿ. ಅವತ್ತು ನಾವೊಂದು ನಮ್ದು ಕನ್ನಡ ಒಂದೇನೋ ಸಣ್ಣದೊಂದು ಬೋರ್ಡ್ ಹಚ್ಚಿ ಬಂದ್ರೆ ನಾವು ಈ ಕಡೆ ಬಂದ್ರೆ ಅದನ್ನ ಕಿತ್ತೋಗಿತಾರ ಎಲ್ಲ ಐತ್ರಿ. ಅದನ್ನ ಯಾಕೆ ಅವ್ರು ಹಂಗ್ ಮಾಡ್ಕೊಂಡವ್ರ ನಮಗ್ ಗೊತ್ತಿಲ್ಲ. ಬಟ್ ಇವಾಗ ಎಷ್ಟೋ ಕನ್ನಡ ಆಗಿದಲ್ಲ. ಬೆಳಗಾವಿ ಅಂತ ಬಂತು. ಆಮೇಲೆ ಹೊಸ ಇವು ಜಾಗೃತಿ ಆಗಿದೆ, ಪೂರ್ತಿ ಆಗಿದೆ ಇವಾಗ್ರಿ. ಇವಾಗ ನೀವು ರಾಮತೀರ್ಥ ನಗರ ಅಂತೀರಿ, ಗುರುಪ್ರಸಾದ ನಗರ, ಕಾವೇರಿ ನಗರ, ಕುವೆಂಪು ನಗರ, ಕುಮಾರಸ್ವಾಮಿ ಲೇಔಟ್, ಪೂರ್ತಿ ಕನ್ನಡವರಿ ಇವು. ಈಗ ನಿಮ್ದು ಉಳ್ಕೊಂಡಿರೋದು ಎಲ್ಲೇ ಹಳಿ ಬೆಳಗಾವಿ, ಶಾಪುರ್, ವಡಗಾವಿ, ಈ ಖಾಸಬಾಗು ಕೆಲವು ಅಷ್ಟೇ ಉಳ್ಕೊಂಡಾವ್. ಈ ಹೊರಗಿನ ವಿಸ್ತರಣೆ ನಮ್ದು ಪೂರ್ತಿ ನಮ್ದು ಜೈ ಭುವನೇಶ್ವರಿ, ಕನ್ನಡಂ ಗೆಲ್ಗೆ, ಕನ್ನಡಂ ಬಾಳಗೆ, ನಮ್ಮಿಂದ ಅವ್ರ ಸ್ಲೋಗನ್ ಹೇಳ್ತಾರ ಅವ್ರು. ನಾವೆಲ್ಲ ಹೇಳಿದ ತಕ್ಷಣ ಅಂದ್ರೆ ಅಷ್ಟೊಂದು ಕನ್ನಡ ಆಗಿದೆ, ಆಗಿಲ್ಲ ಅಂತಿಲ್ಲ ಇವಾಗಿದ್ರೆ. ಜೋಶಿ ಸರ್ ಅವ್ರೆ, ಈಗ ವಿಶೇಷವಾಗಿ ತಾವು ಪ್ರಸ್ತುತ ಒಂದ್ ರೀತಿ ಬಾನುಲಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸ ಮುಖ್ಯ ಸಂದರ್ಶನಕಾರಾಗಿ, ಹೌದು, ವಿಶೇಷವಾಗಿ ಮತ್ತೊಂದ್ ಕಡೆ ಇನ್ನೊಂದ್ರೊಳಗೆ ಆಕಾಶವಾಣಿಗೆ ಇದ್ ಮಾಡ್ತಾ ಇರ್ತಾರೆ. ಸಾಕಷ್ಟು ರೀತಿ ಈ ವಯಸ್ಸಲ್ಲೂ ಒಂದ್ ರೀತಿ ಇಂಥ ಕ್ರಿಯೇಟಿವಿಟಿಯಿಂದ ಇದ್ ಮಾಡ್ತಾ ಇದ್ರಲ್ಲ, ಏನ್ ಸರ್ ಇದು ವಿಶೇಷವಾಗಿ ಏನ್ ಗುಟ್ಟು ನಿಮ್ಮ ಇದು ನಮ್ಮಂತ ಯೂತ್ಸ್ಗೆ ಇನ್ಸ್ಪಿರೇಷನ್ ಹೇಳಿ ಸರ್. ಸರ್, ಮುಖ್ಯವಾಗಿ ನೋ BP, ನೋ ಶುಗರ್, ನೋ ಸ್ಪೆಕ್ಸ್. ಪಾಸಿಟಿವ್ ನೇಚರ್ ಆಗಿದ್ರೆ ಇದನ್ನ ಎಲ್ಲರೂ ಸಾಧನೆ ಮಾಡ್ಬೋದು. ಆಶಾವಾದಿಯಾಗಿರ್ಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತೀವಲ್ಲ, ಅದು ನಮ್ಮ ಹತ್ರ ಇರ್ಬೇಕಿದ್ರೆ. ಆಮೇಲೆ ದಯಾಮಯ ಇರಬೇಕು, ಭಾವೈಕ್ಯತೆ ಇರಬೇಕು, ಮುಖ್ಯವಾಗಿ ಅಂದ್ರೆ ಸಮಾನತೆ ಇರ್ಬೇಕ್ರಿ. ಈ ಜಾತಿ ಎಲ್ಲ ಒಂದೇ, ಮನುಕುಲ ಒಂದೇ, ಮನುಷ್ಯ ತಾನು ಒಂದೇ. ಕನಕದಾಸರು ಹೇಳ್ದಂಗ ಆತ್ಮ ಯಾವ ಕುಲ, ಜೀವ ಯಾವ ಕುಲ ಅಂತ ಹೇಳ್ತಾರಲ್ಲ, ಒಳ್ಳೆ ಸಂದೇಶ ಕೊಟ್ಟು ಹೋಗ್ಯಾರ ಅವ್ರು. ನಾವು ಬರೀ ಅಷ್ಟೇ ಅದನ್ನ ಪಾಲನೆ ಮಾಡೋದು ಒಂದೇ ಅದಲ್ಲ. ಅದನ್ನ ನಾವು ಪಾಲನೆ ಮಾಡಿದ್ರೆ ಏನದಲ್ಲ, ನಾವು ಒಳ್ಳೆ ಶರೀರನ ಇಟ್ಕೋಬಹುದು, ಒಳ್ಳೆ ಸಂಘಟಕರು ಆಗ್ಬಹುದು. ನಿಮ್ಮ ಹತ್ರ 100 ಜನ ಬರ್ತಾರ, ತಾವೇ ಓಡಿ. ಅವಾಗ ನಮ್ದು ಒಂದು ಒಳ್ಳೆ ಕಾರ್ಯವನ್ನು ನಾವು ಸಾಧನೆ ಮಾಡ್ಕೊಳಕ್ ನಮ್ಗೊಂದು ಅವಕಾಶ ಕೊಡ್ತಾರ ಅವ್ರು. ಈಗ ನಂದೇನಾದ್ರೆ ಅದೇ ಒಂದು ವಿಶೇಷತೆ. ಮುಖ್ಯವಾಗಿ ಬೆಳಗಾವಿನಲ್ಲಿ ನಡೆಯೋ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ಇರ್ತೀನಿ ಅವೈಲೇಬಲ್. ಈಗ ನಾನು ನಮ್ಮೂರ ಬಾನುಲಿ ಕೇಂದ್ರ ಸಂದರ್ಶಕ ಆದ್ರೆ 100 ಜನರ ಸಂದರ್ಶಕ, ದೊಡ್ಡ ದೊಡ್ಡ ದಿಗ್ಗಜರ ಸಂದರ್ಶಕ. ಆಮೇಲೆ ಬಾಜು ಮನಿ ಕಾಕ ಅಂತ ಹೇಳಿದು ಹರಟೆ ಕೊಡೆ ಕಾರ್ಯಕ್ರಮದ ಪೂರ್ತಿ ಪ್ರಸಿದ್ಧಿಯಾಗಿ ನಾನು. ಹರಟೆ ಇದ್ರೂ ಒಂದು ಸಂದೇಶ ಇರ್ಬೇಕು ಒಳಗಡೆ. ಹರಟೆ ಅಂದ್ರೆ ಹಿಂಗ ಸುಮ್ಮನೆ ಆ ಹರಟೆ ಈ ಹರಟೆ ಅಲ್ಲದ ವಿಚಾರಗಳು ಹರಟೆ ಮೂಲಕ ಅಂದ್ರೆ ಜನ ಕೇಳ್ತಾನ್ರಿ. ಇವಾಗ ರೀಡಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಆ ಓದು ಲ್ಯಾಂಗ್ವೇಜಿಗೆ ಬ್ಯಾಸರ ಬರ್ತದ್ರಿ. ಅದೇ ರೀಡಿಂಗು ನಾವು ಈಗ ನಾವು ಮಾತಿನ ಮೂಲಕ, ಹರಟೆ ಮೂಲಕ, ಆಡು ಭಾಷೆ ಮೂಲಕ, ಮಧ್ಯ ಮಧ್ಯ ಏನೋ ಒಂದು ಹಾಸ್ಯಗಳನ್ನು ಹಾಕೊಂಡು ಹೇಳೋದ್ರಿಂದ ಜನರ ಮನಸ್ಸಿಗೆ ತಟ್ಟಿ ಬಿಡ್ತದ್ರಿ. ನಾವು ಕೊಟ್ಟಿರೋದೇನದಲ್ಲ 100ಕ್ಕೆ 100ರಷ್ಟು ಯಶಸ್ಸು ನಮಗೆ ಸಿಗ್ತದ, ಅವ್ರಿಗೂ ಮುಡ್ತದ. ಈಗ ಸಂಗೀತಗಾರರು ಹೌದು ಅಂತ ಕೇಳಲ್ಪಟ್ಟ. ಹೌದು. ನಮ್ಮ ಒಂದು ಇದ್ರಲ್ಲಿ ಒಂದು ಸಂಗೀತ ಕೇಳ್ಬೋದಾ? ಹಾಡ್ತೀನಲ್ಲ, ಒಂದು ಒಳ್ಳೆ ಇಷ್ಟವಾದ ಒಂದು. ಅಲ್ಲಿ ನಾವು ಗಾಯಕರ ಅಂದ್ಮೇಲೆ ನಾವು ಹಾಡಬೇಕು. ಇವಾಗ ನಾನು ವಚನ ಗಾಯನ ಪ್ರವೀಣ ಇದ್ದೇನ್ರಿ. ಹಲವಾರು ಶಿವಶರಣರು, ಅಣ್ಣ ಬಸವಣ್ಣವ್ರನ್ರಿ, ಅಲ್ಲಮ್ಮ ಪ್ರಭುಗಳಂತನ್ರಿ, ಬೇಕಾದ ನಿಜಗುಣ ಶಿವಯುಗಳನ್ರಿ, ಆಮೇಲೆ ಆದಿ ಕವಿತ್ರಿ ಅಕ್ಕ ಮಹಾದೇವಿ, ಆಮೇಲೆ ದಲಿತ ವಚನಕಾರರು ಉರ್ಲಿಂಗ ಪೆದ್ದಿ, ಧೂಳಯ್ಯ ಅಂತನ್ರಿ, ಆಮೇಲೆ ಸತ್ಯಕ್ಕ, ಸೂಳೆ ಸಂಕವ್ವ, ಒಬ್ರಿಗೊಬ್ರು ಕೆಲವೇ ವಚನಗಳು ಬರೆದ್ರು ಮೌಲ್ಯಾಧಾರಿತ ವಚನಗಳವ. ಈ ಶರಣ ಸಂಸ್ಕೃತಿಯೇ ವಚನ ಸಂಸ್ಕೃತಿಗೆ ನನ್ನಿಂದ ಬೆನ್ನಿಂದ ನಿಂತವರು ಫಸ್ಟ್ ಮಹಿಳಾ ಕಾರ್ಡಿಯಾಲಜಿ ವಿಜಯಲಕ್ಷ್ಮಿ ಬಾಳೆಕುಂದ್ರವ್ರು ನಾನು ಬೆನ್ನಿಂದಿದ್ದಾರೆ. ಅವ್ರು ಪೂರ್ತಿ ಶರಣ ಸಂಸ್ಕೃತಿ ಬಗ್ಗೆ ನನಗೆ ಅರಿವು ಹಾಕಿಸಿಕೊಟ್ರು. ಆಮೇಲೆ ನಾನೊಬ್ಬ ಬಿಜಾಪುರದವನಾಗಿ ಮುಖ್ಯವಾಗಿ ದಿಗ್ಗಜರಲ್ಲ, ಸಂತನೆಂದರೆ ಹೀಗಿರಬೇಕು. ರಾಷ್ಟ್ರ ಸಂತ, ರಾಷ್ಟ್ರ ಕವಿ, ರಾಷ್ಟ್ರ ಸಾಹಿತಿ ಶ್ರೀ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಅವರು ಒಡನಾಟಿನೊಳಗೆ ನಾನು ಬಹಳ ಬಂದ್ಬಿಟ್ಟೆ. ಯಾಕಂದ್ರೆ ಮೂಲತಃ ನಾ ಬಿಜಾಪುರದವನು. ಬಿಜಾಪುರದಿಂದ ವರ್ಗಾವಣೆ ಹಾಕೊಂಡು ನಾ ಇಲ್ಲಿ ಬಂದೆ ಇದ್ರಿ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಬಂದ್ರು, ಬೆಳಗುಂದಿ ಆಶ್ರಮಕ್ಕೆ ಬಂದ್ರೆ ಮೊದಲನೇ ಕರೆ ನನಗೆ ಬರೋದು, ಶ್ರೇಣ್ ಜೋಶಿ ಅವ್ರು ಬರಬೇಕು, ವಚನ ಗಾಯನ ಮಾಡಬೇಕು. ಇವಾಗ ಶರಣ ಸಾಹಿತ್ಯ ವಚನ ಅಂದ್ರೆ ಕೆಲವೇ ಶಬ್ದಗಳ ಒಳಗ, ಸರಳ ಸಾಹಿತ್ಯದೊಳಗ ಅದ್ಭುತವಾದಂತ ಸಂದೇಶ ಕೊಡ್ತಾರೆ ಅವ್ರು. 4 ಲೈನ್ ಇರ್ತದ,
ಒಂದು ಈ ದಾಸ ಸಾಹಿತ್ಯ ಒಳಗಿನ ಸ್ವಲ್ಪ ಕಠಿಣ ಅನ್ನಿಸ್ತದ. ಬಟ್ ದಾಸ ಸಾಹಿತ್ಯದ ಒಂದು ವಿಶೇಷತೆ ಅದು ಬೇರೆ ಇಟ್ಕೊಂಡದ. ದಾಸ ಸಾಹಿತ್ಯದ್ದೇ ಒಂದು ಪುರಂದರದಾಸರದ ಹಾಡನ್ನ ಹಾಡ್ಬಿಡ್ತೀನಿ ಇದ್ರ. ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪಾ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಅರಳಲೆ ಮಾಗಾಯಿ ಕೊರಳ ಮುತ್ತಿನ ಸರ, ಅರಳಲೆ ಮಾಗಾಯಿ ಕೊರಳ ಮುತ್ತಿನ ಸರ, ತರಳೆಯರೊಡಗೂಡಿ ಹರಿ ಕುಣಿದಾನೋ, ತರಳೆಯರೊಡಗೂಡಿ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಉಟ್ಟ ಪಟ್ಟಿಯ ದಟ್ಟಿ ಇಟ್ಟ ಕಂಚಿಯ ಧಾಮ, ಉಟ್ಟ ಪಟ್ಟಿಯ ದಟ್ಟಿ ಇಟ್ಟ ಕಂಚಿಯ ಧಾಮ, ದಿಟ್ಟ ಮಲ್ಲರ ಗಂಡ ಹರಿ ಕುಣಿದಾನೋ, ದಿಟ್ಟ ಮಲ್ಲರ ಗಂಡ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಪರಮ ಭಾಗವತರ ಕೇರಿಯೋಳಾಡುವ, ಪರಮ ಭಾಗವತರ ಕೇರಿಯೋಳಾಡುವ, ಪುರಂದರ ವಿಠಲ ಹರಿ ಕುಣಿದಾನೋ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ, ಹರಿ ಕುಣಿದಾನಮ್ಮ ಹರಿ ಕುಣಿದಾನಮ್ಮ ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ. ಆ ಆ ಆ ಸೂಪರ್. ವಿಶೇಷವಾಗಿ ತಾವು KMF ಅಧಿಕಾರಿಯಾಗಿದ್ದರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಕಲಾಭಿರುಚಿಗಳು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಈ ಅಭಿರುಚಿ ಕಲೆಗೆ ನಿಮ್ಮ ಈಗಿರ್ತಕ್ಕಂಥ ಪರಿಸ್ಥಿತಿಗೆ ವಿಭಿನ್ನ ವ್ಯಕ್ತಿತ್ವ, ನಿಮ್ದು ಅಭಿರುಚಿ ವ್ಯಕ್ತಿತ್ವ, ನಿಮ್ಮ ಫ್ಯಾಮಿಲಿ ವಿಶೇಷವಾಗಿ ತಮ್ಮ ಧರ್ಮಪತ್ನಿ ಇರ್ಬೋದು, ತಮ್ಮ ಮಕ್ಕಳು ಯಾವ ರೀತಿ ಸಪೋರ್ಟಿಂಗ್ ಆಗಿದ್ದಾರೆ? ಎಲ್ಲ ಅವರೆಲ್ಲ ಫುಲ್ ಇದ್ದಾರೆ. ಮಕ್ಕಳು ಕಲಾವಿದರೇ ಅಲ್ಲ. ಪೂರ್ಣಿಮಾ ಅನ್ನಕ್ಕಿ ಇಲ್ಲಿ ಜರ್ಮನಿ ಇದ್ನಲ್ಲ, ಅವಳೆಲ್ಲ ಭರತನಾಟ್ಯ ಆರ್ಟಿಸ್ಟು. ಆಮೇಲೆ ಪ್ರತಿಮಾ ಜೋಶಿ ಇಲ್ಲೆಲ್ಲ ರಂಗ ಸಂಪದ, ಮೊದಲ ಶ್ರೀಪತಿ ಮಂಜನ್ ಬೆಲೆ ಇದ್ರು, ಬೇಕಾದಷ್ಟು ಡ್ರಾಮಾಸ್ ಮಾಡಿದ್ರು. ನಮ್ಮ ತಾಯಿಯವ್ರದಾತು. ಮಗ ಸ್ಟೂಡೆಂಟ್ಗಿರೋ ಅವನು ತಬಲಾ ಬಾರಿಸ್ತಾನ್ರಿ. ನಮ್ಮ ಮನಿ ಎಲ್ಲ ಕಲಾವಿದರ ಫ್ಯಾಮಿಲಿನೆಲ್ಲ ಅವರು ಇದ್ದಾರೆ. ಅದು ಹಿಂಗಾಗಿ ಎಲ್ಲ ಏನಾಗ್ಯದಲ್ಲ ಅಂದ ಒಕ್ಕಟ್ಟದ ಇಲ್ಲಿ, ಒಕ್ಕಟ್ಟದ. ಆಮೇಲೆ ಇವಾಗ ನಾನು ಅವ್ರವ್ರ ಮನಿ ಒಳಗೆ ಅವ್ರು ಇದ್ದಾರೆ, ಅವ್ರವ್ರ ಮನಿ ಒಳಗಿದ್ದಾರೆ ಅವ್ರು. ಈಗೇನು ನಾನು ಈಗ ನನ್ನ ಇಲ್ಲಿ ಮಗಳು ಪ್ರತಿಮಾ ಜೋಶಿ ಹಿರಿಯ ಸೀನಿಯರ್ ಕ್ರಿಮಿನಲ್ ಲಾಯರ್. ಆಕಿನೂ ಹಲವಾರು ಸಂಘಟನೆಗಳನ್ನ ಮಾಡ್ಕೊಂಡಾಡ್ರಿ, AVP ನೋಡ್ಕೋತಾಳ್ರಿ. ಆಮೇಲೆ ಸನಾತನ ಧರ್ಮದ ಫಂಕ್ಷನ್ಗಳನ್ನು ಭಾರಿ ಮಾತಾಡ್ತಾಳ್ರಿ ಆಕಿ. ಆಮೇಲೆ ಆಕಿದ ಇಂಗ್ಲೀಷ್ ಅಂತೂ ಅದ್ಭುತ ಇಂಗ್ಲೀಷ್ ಉಪನ್ಯಾಸಗಳು. ಗುರುದೇವಿ ಹುಲಪ್ನವ್ರ ಮಟ್ಟು ಪ್ರತಿಮಾ ಜೋಶಿ ಎಲ್ಲಿ ಹೋದಲ್ಲಿ ಒಂದೊಂದು ವಿಷಯ ಕೊಟ್ಟು ಕರೆದು ಮಾತಾಡಿಸ್ತಾರ್ರಿ. ಒಟ್ಟಿನಲ್ಲಿ ನಮ್ದೊಂದು ಸಂತೋಷ ಭರಿತ ಕುಟುಂಬ ಅಂತ ಹೇಳ್ಬೋದಿದ್ರೆ. ಈ ನಿಮ್ ಇದಕ್ಕೆ ಸಾಕಷ್ಟು ಬೆಳಗಾವಿ ಅಂದ್ರೆ ಸಾಕಷ್ಟು ಒಂದ್ ರೀತಿ ಪವರ್ ಸೆಂಟರ್ ಪೊಲಿಟಿಕಲಿ, ಮತ್ತೆ ಸಾಕಷ್ಟು ಅಧಿಕಾರಿಗಳನ್ನ ನೋಡಿದಿರಾ, ಸಾಕಷ್ಟು ಎಲ್ಲಾರು ನೋಡಿದಿರಾ. ಈ ಒಂದು ನಿಮ್ಮ ಇದಕ್ಕೆ ಈ ಜನಪ್ರತಿನಿಧಿಗಳು ಯಾವ ರೀತಿ ಪ್ರೋತ್ಸಾಹ ಇತ್ತು? ನಾನು ಯಾರ ಹತ್ರ ಹೋಗ್ತೀನಿ ಅವ್ರು ನಮ್ಮವ್ರು ಆಗಿರ್ತಾರ ಅವ್ರು. ಇವಾಗ ನಿನ್ನೆ ಇದ್ದೆ, ಈಗ ಮೊಹಮ್ಮದ್ ರೋಷನ್ ಅವ್ರ ಜಿಲ್ಲಾಧಿಕಾರಿಗಳು ನಿನ್ನೆ ಸಮಾಲೋಚನೆ ಒಳಗೆ ಇದ್ನಲ್ಲ, ನಾನು ಎಲ್ಲ ಹಾಕಿದ್ನಲ್ಲ. ಮುಂದೆ ಅವರು ಏನಂದ್ರೆ ನಮ್ಮ ಮ್ಯೂಸಿಷಿಯನ್ ಅವ್ರು ಗಿಟಾರ್ ಬರ್ಸೋತ್ ಹಾಡ್ತಾರ್ರಿ ಅವ್ರು. ಇವ್ರು ಯಾರಿದ್ರು ನಮ್ಮ ಕಲಾವಿದರೆ, ಯಾರ ಹತ್ರ ಹೋದ್ರು ನಮ್ಗೊಂದ್ ಬೆಲೆ ಸಿಗ್ತದೆ, ತುಂಬಾ ಗೌರವ ಕೊಡ್ತಾರೆ. ಮತ್ತ ವಯಸ್ಸು ಒಂದ್ ಕಾರಣ ಆಗ್ತದಲ್ಲ.
ಆ ಹಿರಿಯರು ಅಂತ ಹೇಳ್ಕೊಂಡು ಹಾ. ನಾವು ಆ ರೀತಿ ಇರ್ತೀವಿ. ಓಕೆ ನಮ್ಮ ಹತ್ರ ಒಂದು ಅನುಭವ ವಾಣಿ ಇರ್ತದ್ರಿ, ಓಕೆ ಮ್ಯಾಚುವರ್ಡ್ ಬ್ರೈನ್ ಅಂತೀವಲ್ಲ, ಓಕೆ ಸ್ವಾಭಾವಿಕವಾಗಿ ನಾವು ಗ್ರಾಸ್ಪಿಂಗ್ ಮಾಡ್ಕೊಂಡಿರ್ತೀವಿ. ಓಕೆ ನಾವು ಇನ್ನೊಬ್ಬರಿಂದ ಕಲ್ತಿರ್ತೀವಿ ನಾವು. ಓಕೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ನಾನು ನಿತ್ಯ ವಿದ್ಯಾರ್ಥಿ ಆಗಿದ್ದೇನೆ. ಓಕೆ ಕಲಿಕೆ, ಆ ಕಲಿಕೆ ಅಯ್ಯೋ ನಿರಂತರ ಕಲಿಕೆ, ಅದಕ್ಕೆ ಕೊನೆ ಇಲ್ಲ. ಹಾ ಡೈಲಿ ಲರ್ನಿಂಗ್. ಹಾ ಸರ್ ಸರ್ ಈಗ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತೀವಲ್ಲ, ಹಾ ಅದನ್ನ ಮುಟ್ಟಬೇಕು, ಅದನ್ನ ನೋಡ್ಬೇಕು. ಓಕೆ ಹಿಂಗ್ ಓಕೆ ಸರ್. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ನಿಜವಾದ ಕಲೆಗಾರರು, ವಾಸ್ತವ ಕರ್ತರಾಗಿರೋರು, ಒಂದ್ ರೀತಿ ನೀವ್ ಯಾವುದೇ ಒಂದು ಇದ್ ಮಾಡಿದ್ರು ಸಹ ಅದಕ್ಕೆ ಒಂದು ಮೆಸೇಜ್ ಇರುತ್ತೆ, ಸಮಾಜಕ್ಕೆ ಇದಿರುತ್ತೆ. ಇರ್ತದ್ರಿ. ಇಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂತ ಸಾಕಷ್ಟು ಆರ್ಕೆಸ್ಟ್ರಾಗಳು ಇವೆಲ್ಲ ಕೆಲವೊಂದ್ ಕಡೆ ಸಾಕಷ್ಟು ಅಶ್ಲೀಲವಾಗಿ ಇದಾಗ್ತಾ ಇಲ್ಲ. ಗೊತ್ತಾಯ್ತು. ಇವಾಗ ಕರೋಕೆ ಬಂದ ಅರ್ಧ ನಮ್ ಸಂಸ್ಕೃತಿ ಹಾಳು ಮಾಡಿದೆ. ಓಕೆ ಕರೋಕೆಗೆ ಏನದಲ್ಲ ಗುರು ಇಲ್ಲೇ ಇಲ್ರಿ, ಅದಕ್ಕೆ ಓಕೆ ಮೊಬೈಲ್ ನಿಂದ ತಾವೇ ಕಲ್ಕೋತಾರ್ರಿ. ಓಕೆ ಅದ್ರಲ್ಲಿ ಎಲ್ಲ ಇದೆಲ್ಲ ಹಿಂದೆ ನಾವೇನು ವಾದ್ಯ ಮೇಳ ಅಂತೀವಲ್ಲ ಎಲ್ಲ ರೆಡಿ ಇರ್ತದ್ರಿ, ಹಾ. ಶಬ್ದಗಳನ್ನ ಅಷ್ಟೇ ಇವ್ರು ಹಾಕ್ತಾರ್ರಿ. ಅದಕ್ಕೊಂದು ಕೋಚಿಂಗ್ ಏನೋ ಒಂದ್ ತಿಂಗಳ ಏನೋ ತಗೊಂಡ್ಬರ್ತಾರೆ. ಕರೋಕೆ ಬಂದ ಏನಾಗ್ಯದ, ಆ ಹಾವಳಿ ಜಾಸ್ತಿ ಆಗ್ಯದ್ರಿ. ಓಕೆ ಈಗ ನಮ್ದೇನ್ ಸಂಗೀತದಲ್ಲ, ಹಾ ಹಾರ್ಮೋನಿಯಂ ಅಂತೀವಿ ನಾವು. ಹಾ ಹಾರ್ಮೋನಿಯಮ್ಮು, ತಂಬೂರಿ, ಸಿತಾರು, ಕೊಳಲು, ಹಾ ಹಲವಾರು ವಾದ್ಯಗಳು, ಓಕೆ ಮೃದಂಗ, ಹಾ ವೀಣೆ, ಓಕೆ ಎಲ್ಲಾ ವಾದ್ಯಗಳು. ಆ ವಾದ್ಯಗಳನ್ನ ಇಟ್ಕೊಂಡು ನಾವು ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ, ಸಂಗೀತದೊಳಗಿನ ಹಲವಾರು ಪ್ರಕಾರಗಳನ್ನು ಹಾ ನಾವೆಲ್ಲ ಅಧ್ಯಯನ ಮಾಡಿರ್ತೀವ್ರಿ. ಓಕೆ ಹಾ ಅದನ್ನ ಜನ ಏನದ ಕೇಳೋಕ್ ರೆಡಿ ಇಲ್ಲ ಇವಾಗ. ಓಕೆ ಇವಾಗ ಒಂದೇನು ಈಗಿನ ಜಗತ್ತು ಹಿಂಗ್ ಚಿತ್ರ ಸಂಗೀತಕ್ಕೆ ಓಡ್ಲಿಕ್ಕೆ ಹತ್ತದಲ್ಲ, ಓಕೆ ಆ ಚಿತ್ರ ಸಂಗೀತ ಕ್ಷಣಿಕ್ ಉಳಿದು ಬಿಡ್ತದ. ಹಾ ಈಗ ನಮ್ಮ ಬೇಂದ್ರೆ ಕವನಗಳು ಇವತ್ತು ನಮ್ಮ ಜೀವ ಕೊಡ್ತಾವ. ಓಕೆ ಇವಾಗ ಸಂಗೀತ ಕಟ್ಟಿ ಇದ್ದಾರೆ, ಹಾ ಅನುರಾಧ ಭಟ್ ಇದ್ದಾರೆ, ಎಂ.ಡಿ. ಪಲ್ಲವಿ ಇದ್ದಾರೆ. ಓಕೆ ಬೇಕಾದಿಲ್ಲ, ನಾವು ಹಾಡಿದ್ರೆ ಅವನ್ನೇ ಹಾಡ್ತೀವಿ. ಓಕೆ ಡಾಕ್ಟರ್ ಶ್ರೇಯಾಂಗ್ ಜೋಶಿ ಓಕೆ ಈ ಹಾಡು ಅಂಕ ನಾವು ಇನ್ನೂ ಯಾಕೆ ಬರ್ಲಿವ ಹುಬ್ಬಳ್ಳಿಯವ ಅಂತೀನಿ. ಹಾ ಆ ಅದಕ್ಕೆ ನಾವು ನೀ ಹಿಂಗ ನೋಡಬೇಡ ಅಂತೀನಿ. ಕುವೆಂಪು ಅವ್ರ ಹಾಡುಗಳು ನಾನೇ ವೀಣೆ ಅಂತೀನಿ, ಭಾರತ ಜನಿ ತನುಜ ಅಂತೀನಿ. ಹಾ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಭಾರತದ ಜನನಿಯ ತನುಜಾತಿ ಅಂತೇನೆ. ಓಕೆ ಇದನ್ನ ಹಾಡಿದಾಗ ನಮಗೂ ಖುಷಿ, ಹಾ ಬೇರೆಯವ್ರಿಗೂ ಖುಷಿ, ಮತ್ತು ಎಷ್ಟೊಂದು ಜೀವಿಗಳ ನೆನಪು ನಾವು ಮಾಡ್ಕೋತೀವಿ ನಾವು. ಓಕೆ ಹಾ ಇಂಥ ಸಂದರ್ಭದಲ್ಲಿ ಹ್ಮ್ ನೀವು ಸಾಕಷ್ಟು ಒಂದ್ ರೀತಿ ಯಶಸ್ಸಿನ ಮೆಟ್ಟಿಲು ಇದಾಗಿದೆ. ಏನಾದ್ರು ಒಂದು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಏನಾದ್ರು ಮರೆಯಲಾಗದ ಒಂದ್ ರೀತಿ ನೋವಿನ ಘಟನೆ ಯಾವ್ದಾದ್ರು ಇದೆಯಾ ಸರ್? ಇಲ್ಲ, ನೋವಿನ ಘಟನೆ ಅಂದ್ರೆ ಏನಾಗ್ತದ್ರಿ, ಹಾ ಕೆಲವ್ರಿಗೆ ಏನದ ಎಷ್ಟು ವಿದ್ಯೆ ಇರ್ತದ್ರಿ, ಹಾ ಆರ್ಥಿಕ ಪರಿಸ್ಥಿತಿ ಇರುದಿಲ್ಲ. ಓಕೆ ಅವ್ರನ್ನೆಲ್ಲ ನಾವು ಮುಂದ್ ತಗೊಂಡ್ ಬಂದೀವಿ. ಓಕೆ ಹಾ ಹಾ ಅವ್ ಇವ್ರದಲ್ಲಿ ಇವಾಗ ಒಂದು ಏನೋ ಒಂದು ಉದ್ಯೋಗ ಅಂತ ಇದನ್ನೇ ಇರ್ಲಿ. ಓಕೆ ಇಲ್ಲಿ ಒಬ್ಬಕ್ಕೆ ಸಂಗೀತಾ ಪಾಟೀಲ್ ಅಂತ ಇದ್ದಾಳ್ರಿ, ಹಲಗಾದಕ್ಕಿ, ಹಾ ಜೈನ್ರಕ್ಕಿ. ಹಾ ಆಕಿ ತನ್ನ 28ನೇ ವಯಸ್ಸಿಗೆ ಗಂಡನ್ ಕಳ್ಕೊಂಡ್ಲು. ಓಕೆ 2 ಹೆಣ್ಣಿದ್ದು. ಹಾ ಮೈದ್ ನಾವು ಹೊರಗೆ ಹಾಕ್ಬಿಟ್ಟ. ಹಾ ಸಂಗೀತಾ ಪಾಟೀಲ್ ಒಂದ್ಸಲ ನಾವು ಆಟೋನಲ್ಲಿ ಕೂತೆ, ನಾನು ಹ್ಮ್ ಇಲೆಕ್ಟ್ರಿಕಲ್ ಆಟೋ ಓಡಿಸಕ್ಕೆ. ಸರ್ ಇಲ್ಲ ನಮ್ಗೆ ರೋಟಿ ಅವ್ರು ಹಿಂಗೆ ಹೆಲ್ಪ್ ಮಾಡ್ಯಾರ್ರಿ ಅಂತಂದು. ಅಲ್ವಾ ನೀವು ಓಡಿಸ್ತೀನಿ ನಿನ್ ಛಲ ಹೇಳು ಅಂದೆ. ನಾನು ಅತ್ತಿ ಮನೆಯೊಳಗೆ ಹಿಂಗೆ ಸರ್ ಕರ್ಕೊಂಡು ನಾನು ಹೊರಗೆ ಹಾಕಿದ್ರಿ. ತವ್ರ ಮನೆಯವರು ಅವರು ಪಾಪ ಕಷ್ಟಪಟ್ಟಾರಿ ಮಾಡ್ಯಾರಿ, ನಾನು ಯಾಕೆ ಹೋಗ್ಬೇಕು? ಅವ್ರಿಗೆಲ್ಲ ನಾವು ಹುರಿದುಂಬಿಸಿದೀವಿ. ಆಟೋ ಓಡಿಸಿ ಇದನ್ನ ಮಾಡಿ ನಮ್ಮೂರ ಬಾಂಧಲಿ ಕರ್ಕೊಂಡು ಬಂದು ಸಂದರ್ಶನ ಮಾಡಿದೀವಿ. ಈ ರೀತಿ ಏನದಲ್ಲ, ನಾವು ಅದನ್ನ ಸಂಘ ಸಂಸ್ಥೆಗಳನ್ನು ಅವ್ರನ್ನ ಗುರುತಿಡಿಬೇಕು, ಅವ್ರನ್ನ ಮುಂದೆ ತರಬೇಕು. ಇವಾಗ ಏನಾಗಿದೆ, ಮಹಿಳೆಯರು ಎಲ್ಲ ಫೀಲ್ಡ್ ಒಳಗೆ ಬಂದ್ಬಿಟ್ಟಾರಲ್ಲ. ಇವಾಗ ಮುಖ್ಯವಾಗಿ ಅಂದ್ರೆ ನಾವೀಗ IT-BT ಬಂದಿಂದ ಆರ್ಥಿಕದಿಂದ ಎಲ್ಲರೂ ಬಳಕೆ ಒಳಗೆ ಒಂದು ಪ್ರಬಲರೇ ಇದ್ದಾರೆ ಇವಾಗ. ಆಮೇಲೆ ಸರ್ಕಾರದ ಸವಲತ್ತುಗಳಿಂದ ಯಾರಿಗೇನು ಕಡಿಮೆ ಇಲ್ಲ ಇವಾಗ. ಸರ್ಕಾರ ಸವಲತ್ತುಗಳವಲ್ರಿ ಈಗ, ಹೌದಲ್ರಿ? ಆದ್ರೆ ಏನದ ಮನಿ ಒಳಗೆ ಕೂತ್ಕೊಂಡು ಕಲಾವಿದರಿಗೆ ನಾವು ಹೆಂಗ್ ಹೊರಗೆ ಬರಬೇಕು ಗೊತ್ತಿರೋದಿಲ್ಲ. ಅದನ್ನೊಬ್ಬ ನಾನೊಬ್ಬ ಬೆಳಗಾವಿ ಜಿಲ್ಲಾ ಕಲಾವಿದರ ಬಳಗದ ಅಧ್ಯಕ್ಷನಾಗಿ ನಾನು ಅದನ್ನ ಮಾಡ್ತೀನಿ. ಇಲ್ಲಿ ಜನಪ್ರತಿನಿಧಿಗಳ ಜೊತೆ ಎಲ್ಲಾ ಜೊತೆ ಅವಿನಾಭಾವ ಸಂಬಂಧ ಇದೆ ನಿಮ್ಗೆ. ಹೌದು. ಏನಾದ್ರು ಇನ್ನ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ರಾಜ್ಯ ಮಟ್ಟದ ಒಂದ್ ರೀತಿ ಕರ್ನಾಟಕ ಸರ್ಕಾರದ ಅಧಿಕೃತ ಪ್ರಶಸ್ತಿ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತೀರಾ? ಆಕಾಂಕ್ಷೆ ಒಳಗೆ ಇರ್ತೀವಿ ನಾವು. ನೀವೆಂದು ಲಾಬಿ ಮಾಡಲ್ಲ? ಇಲ್ಲ ಅದು ನಮ್ದು ನಮಗೆ ಸಾಕಷ್ಟು ಪ್ರಶಸ್ತಿಗಳು ಜನರ ಚಪ್ಪಾಳೆಗಳಿಂದ ಅಂತ ಹೇಳಿನಲ್ಲ ನಾನು. ಬಟ್ ಇವಾಗ 36 ಬಂದಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ಯಾವ್ದು ಕೇಳದೆ ಯಾವ್ದು ಬರುದಿಲ್ಲ ಸರ್. ಕೇಳೇಬೇಕು, ಅದನ್ನ ಮಾತ್ರ ಗೊತ್ತಿದೆ ರೀ. ಅಲ್ಲಿ ನಮಗ್ ನೋವಿದೆ. ನಿಜವಾದ ಕಲಾವಿದನ ನೋವು ಅಲ್ಲೇ ಅದ ರೀ. ನಿಜವಾದ ಕಲಾವಿದನು ಈ ಅರ್ಧಮರ್ಧ ಕಲಾವಿದರಿಗೆ ಪೊಲಿಟಿಷಿಯನ್ ಬೆಂಬಲ ಇದಾರೆ, ಜಾತಿ ಬೆಂಬಲ ಇದಾರೆ, ಏನೋ ಹೋಗಿ ಮಾಡ್ಕೊಂಡ್ ಬರ್ತಾರೆ. ನಾವು ಸಂತೋಷ ಪಡ್ತೀವಿ, ಇನ್ನೇನಿದೆ ನಾವು ಅವ್ರಿಗೂ ಸಂತೋಷ ಪಡ್ತೀವಿ.
ಓಕೆ ಇರುವ ಭಾಗ್ಯವನ್ನೆಂದು ಬಾರನೆಂಬುದು ಬಿಡು ಹಾ ಸತ್ಯವಾಗಿ ಸತ್ಯವಾಗಿ ಮಂಕುತಿಮ್ಮ ಎಸ್ ಸರ್ DVJ ಅವರ ಅದನ್ನ ದಿನಗಳಿಗೆ ನಾವು ನೆನಪಿಟ್ಕೋಬೇಕು ಅದನ್ನ ಓಕೆ ಹೌದಲ್ರಿ ಆ ರೀತಿನೇ ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಕೂತ್ರೆ ನಮ್ಗೆ ಯಾವ ಪ್ರಶಸ್ತಿನೂ ಬೇಡ ಅನ್ನಿಸ್ತದೆ. ಸಾಕಷ್ಟು ಫಾಲೋವರ್ಸ್ ಹೊಂದಿದ್ದೀರಾ, ಸಾಕಷ್ಟು ಬೇಕಾದಷ್ಟು ಲಕ್ಷಾಂತರ ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆ. ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮಲ್ಲಿರ್ತಕ್ಕಂಥ ಕಲೆ, ನಿಮ್ಮಲ್ಲಿರ್ತಕ್ಕಂಥ ಸಾಕಷ್ಟು ವಿವಿಧ ರೀತಿಯಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಬೇಕಾದಷ್ಟು ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ ಸರ್? ಎಲ್ಲರೂ ಸಚ್ಚಾರಿತ್ರ್ಯ ಇರ್ಬೇಕು ಫಸ್ಟ್. ಓಕೆ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವಗಳು ಹೆಚ್ಚಾಗಬೇಕು. ಈ ವೃದ್ಧಾಶ್ರಮಗಳು ಕಡಿಮೆ ಆಗ್ಬೇಕಿದೆ. ಆಮೇಲೆ ನಮ್ಮ ಸ್ವದೇಶಿ ವಸ್ತುಗಳನ್ನು ನಾವು ತಗೋಬೇಕು. ಆಮೇಲೆ ನಮ್ಮ ಸ್ವದೇಶದೊಳಗೆ ನಾವು ನಮ್ಮ ಕಾರ್ಯನಿರ್ವಹಣೆ ಕರ್ಮಭೂಮಿ ಭಾರತ ಆಗ್ಬೇಕು. ಇಲ್ಲೂ ಏನು ಕಡಿಮೆ ಇಲ್ಲ, ಬೇಕಾದಷ್ಟು ಸಂಬಳ ಕೊಡ್ತಾ ಇದ್ದಾರೆ. ಪರದೇಶಗಳಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗ್ಬೇಕಿದೆ. ಅಲ್ಲಿ ಹೋಗೋದ್ರಿಂದ ನಾವು ಪ್ರೀತಿಯಿಂದ ತಂದೆ ತಾಯಿ ಎಲ್ಲ ವಂಚಿತರಾಗ್ಲಿಕ್ಕತ್ತೀವಿ. ದುಡ್ಡಿನಿಂದ ನಮಗೇನು ಸಿಗೋದಿಲ್ಲ. ವಯಸ್ಸಾದಿಂದ ಭಾವನೆಗಳು ಬೇಕಾಗ್ತದೆ. ಆ ಭಾವನೆಗಳೇ ನಮಗೆ ಸಿಕ್ಕರೆ ಸಾಕು, ನಮ್ಮಷ್ಟು ಸುಖಿ ಪುರುಷ ಯಾರು ಅಲ್ಲ. ಇವಿಷ್ಟು ವೀಕ್ಷಕರೇ ಗೊತ್ತಾಯ್ತಲ್ಲ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಕಂಡ, ವಿಶೇಷವಾಗಿ ಕಿತ್ತೂರು ಕರ್ನಾಟಕನೇ ಕಂಡ ಅಂದ್ರೆ ತಪ್ಪಾಗ್ಲಾರ್ದು. ಇವರೇ ನಮ್ಮ MIR ಶ್ರೀರಂಗ್ ಜೋಶಿ ಸಾಹೇಬ್ರು. ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದ ಪ್ರತಿಭೆ ಮೂಲಕ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಇವತ್ತು ಇವರ ಒಂದು ಮುಕ್ತ ಸಂದರ್ಶನ ಮಾಡಿದ್ವಿ. ಎಲ್ಲರಿಗೂ ಸಹ ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.